ಹಲೋ ಫ್ರೆಂಡ್ಸ್, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಡಿಸೆಂಬರ್ 21ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ INS ವಾಗೀರ್ನ ಕುರಿತಂತೆ. ನೇವಿ ಟೇಕ್ಸ್ ಡೆಲಿವರಿ ಆಫ್ ಸಬ್ಮೆರಿನ್ ವಾಗೀರ್ ಟು ಬಿ ಕಮಿಷನ್ಡ್ ಇನ್ ಜಾನ್ವರಿ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಇಂಡಿಜಿನೈಸೇಷನ್ ಆಫ್ ಟೆಕ್ನಾಲಜಿ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದು. ಹಾಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲೂ ಕೂಡ ಇದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಇತ್ತೀಚೆಗೆ 5th ಸ್ಕಾರ್ಪಿಯನ್ ಕ್ಲಾಸ್ ಸಬ್ಮೆರಿನ್ ಆಗಿರ್ತಕ್ಕಂಥ ಪ್ರಾಜೆಕ್ಟ್ 75ನ ಅಡಿಯಲ್ಲಿ 5th ಸ್ಕಾರ್ಪಿಯನ್ ಕ್ಲಾಸ್ ಸಬ್ಮೆರಿನ್, ಇದರ ಹೆಸರು INS ವಾಗೀರ್ ಅನ್ನುವಂಥದ್ದು. ಪ್ರಾಜೆಕ್ಟ್ 75ನ 5th ಸ್ಕಾರ್ಪಿಯನ್ ಕ್ಲಾಸ್ ಸಬ್ಮೆರಿನ್ ಅನ್ನುವಂಥದ್ದು ಭಾರತದ ನೇವಿಗೆ ಡಿಲಿವರ್ ಆಗ್ತಾ ಇದೆ. ಇದು ಕಾಲ್ವಾರಿ ಕ್ಲಾಸ್ ಡೀಸೆಲ್ ಎಲೆಕ್ಟ್ರಿಕ್ ಅಟ್ಯಾಕ್ ಸಬ್ಮೆರಿನ್ ಆಗಿದ್ದು ಯಾರ್ಡ್ 11879 ಅಂತ ಕೂಡ ಇದನ್ನು ಗುರುತಿಸಬಹುದಾಗಿದ್ದು, ಇದನ್ನು ಕಮಿಷನ್ ಮಾಡಿದ ನಂತರದಲ್ಲಿ ಇದಕ್ಕೆ ಕ್ರಿಸ್ಟೀನ್ಡ್ INS ವಾಗೀರ್ ಅನ್ನುವಂಥ ಹೆಸರು ಬರ್ತಾ ಇರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ INS ವಾಗೀರ್ನ ಬಗ್ಗೆ ತಿಳ್ಕೊಳ್ಳೋದೇ ಆದರೆ, ಫಸ್ಟ್ ವಾಗೀರ್ ಇದು ರಷ್ಯಾದಿಂದ ಬಂದಂಥ ಒಂದು ಸಬ್ಮೆರಿನ್ ಆಗಿತ್ತು. ಇದನ್ನು 1973ರಲ್ಲಿ ಡಿಸೆಂಬರ್ 3ರಂದು ಭಾರತದ ನೇವಿ ಕಮಿಷನ್ ಮಾಡಿಕೊಳ್ಳುತ್ತೆ. ಅದಾದ ನಂತರ 2001ರಲ್ಲಿ ಇದು ಡಿಕಮಿಷನ್ ಕೂಡ ಆಗುತ್ತೆ. ಆಫ್ಟರ್ ಆಲ್ಮೋಸ್ಟ್ 3 ಡಿಕೇಡ್ಸ್ ಅದು ಸರ್ವೀಸನ್ನು ಭಾರತಕ್ಕೆ ನೀಡಿದ ನಂತರದಲ್ಲಿ. ಇನ್ನು ಈ ಒಂದು ಹೆಸರನ್ನು ಸ್ಯಾಂಡ್ ಫಿಶ್ನ ಮೇಲೆ ಈ ಹೆಸರನ್ನು ನೀಡಲಾಗಿದೆ. ಡೆಡ್ಲಿ ಡೀಪ್ ಸಿ ಪ್ರಿಡೇಟರ್ ಇಂಡಿಯನ್ ಓಷನಲ್ಲಿ ಡೆಡ್ಲಿ ಡೀಪ್ ಸಿ ಪ್ರಿಡೇಟರ್ ಆಗಿರ್ತಕ್ಕಂಥ ಒಂದು ಸ್ಯಾಂಡ್ ಫಿಶ್ ಈ ವಾಗೀರ್ ಅನ್ನುವಂಥದ್ದು, ಇದರ ಮೇಲೆ ಈ ಹೆಸರನ್ನು ನೀಡಲಾಗಿರ್ತಕ್ಕಂಥದ್ದು. ಇದು 6 ಕಾಲ್ವಾರಿ ಕ್ಲಾಸ್ ಸಬ್ಮೆರಿನ್ ಏನು ಭಾರತದಲ್ಲಿ ಬಿಲ್ಡ್ ಆಗ್ತಾ ಇದೆ ಅದರ ಭಾಗವಾಗಿ ಬಂದಿರತಕ್ಕಂಥದ್ದು. ಕಾಲ್ವಾರಿ ಕ್ಲಾಸ್ ಸಬ್ಮೆರಿನ್ಸ್ಗಳು ವೈಡ್ ರೇಂಜ್ ಆಫ್ ನೇವಲ್ ಕಂಬ್ಯಾಟನ್ನು ಮಾಡುವಂಥ ಒಂದು ಆಪರೇಟಿಂಗ್ ಕೇಪಬಿಲಿಟಿಯನ್ನು ಹೊಂದಿರುತ್ತೆ. ಉದಾಹರಣೆಗೆ ಆ್ಯಂಟಿ ವಾರ್ಶಿಪ್, ಆ್ಯಂಟಿ ಸಬ್ಮೆರಿನ್ ಆಪರೇಷನ್ಸ್ಗಳನ್ನು ಕೂಡ ಇವು ಮಾಡಬಹುದು. ಇಂಟೆಲಿಜೆನ್ಸ್ ಗ್ಯಾದರಿಂಗ್, ಸರ್ವೈಲೆನ್ಸ್ ಮತ್ತು ನೇವಲ್ ಮೈನ್ ಲೇಯಿಂಗ್, ಈ ಎಲ್ಲ ಕಾರ್ಯಗಳನ್ನು ಇವು ಮಾಡ್ತಾ ಹೋಗ್ತವೆ. ಸ್ಟೇಟ್ ಆಫ್ ದಿ ಆರ್ಟ್ ಟೆಕ್ನಾಲಜಿ ಇಲ್ಲಿ ಬಳಕೆ ಆಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಈ ಸಬ್ಮೆರಿನ್ಸ್ಗಳಲ್ಲಿ ಕಾಣಬಹುದು. ಇನ್ನು ಸುಪೀರಿಯರ್ ಸ್ಟೆಲ್ತ್ ಫೀಚರ್ಸ್ಗಳಾದಂಥ ಅಕೌಸ್ಟಿಕ್ ಅಬ್ಸರ್ಪ್ಷನ್, ಅಡ್ವಾನ್ಸ್ಡ್ ಅಕೌಸ್ಟಿಕ್ ಅಬ್ಸರ್ಪ್ಷನ್ ಟೆಕ್ನಿಕ್ಸ್ ಆಗಿರ್ಬೋದು, ಲೋ ರೇಡಿಯೇಟೆಡ್ ನಾಯ್ಸ್ ಲೆವೆಲ್ಸ್ಗಳು, ಹೈಡ್ರೋ ಡೈನಮಿಕಲಿ ಆಪ್ಟಿಮೈಸ್ಡ್ ಶೇಪ್ ಆಗಿರ್ಬೋದು, ಮತ್ತು ಎನಿಮಿಯನ್ನು ಪ್ರಿಸಿಷನ್ ಗೈಡೆಡ್ ವೆಪನ್ಸ್ಗಳನ್ನು ಬಳಕೆ ಮಾಡಿಕೊಂಡು ಅಟ್ಯಾಕ್ ಮಾಡುವಂಥ ಒಂದು ಎಬಿಲಿಟಿಯನ್ನು ಕೂಡ ಇಲ್ಲಿ ನಾವು ಕಾಣಬಹುದಾಗುತ್ತೆ. ಇನ್ನು ಇದರ ಫೀಚರ್ಸ್ಗಳನ್ನು ನೋಡೋದೇ ಆದರೆ, ಈ ಸಬ್ಮೆರಿನ್ ಅನ್ನುವಂಥದ್ದು ಆಲ್ ಥಿಯೇಟರ್ಸ್ ಆಫ್ ಆಪರೇಷನಲ್ಲಿ ಆಪರೇಟ್ ಆಗುತ್ತೆ. ಸೊ ದಟ್ ಇಂಟರ್ ಆಪರೇಬಿಲಿಟಿ ಅನ್ನುವಂಥದ್ದು ನೇವಲ್ ಟಾಸ್ಕ್ ಫೋರ್ಸಿನ ಅದರ್ ಕಾಂಪೊನೆಂಟ್ಸ್ಗಳೊಟ್ಟಿಗೆ ಇದು ಶೋಕೇಸ್ ಮಾಡ್ತಾ ಇದೆ ಇಂಟರ್ ಆಪರೇಬಿಲಿಟಿಯನ್ನು. ಹಾಗೆಯೇ ಇದು ಬೋತ್ ಟಾರ್ಪೆಡೋಟ್ಸ್ಗಳಿಗೆ ಆಗಿರ್ಬೋದು, ಟ್ಯೂಬ್ ಲಾಂಚ್ಡ್ ಆ್ಯಂಟಿಶಿಪ್ ಮಿಸೈಲ್ಸ್ಗಳಲ್ಲೂ ಕೂಡ ಅಟ್ಯಾಕ್ಸನ್ನು ಲಾಂಚ್ ಮಾಡಬಹುದಾಗಿರುತ್ತೆ. ಅವುಗಳೊಟ್ಟಿಗೆ ಕೂಡ ಅಟ್ಯಾಕ್ಸನ್ನು ಲಾಂಚ್ ಮಾಡಬಹುದಾಗಿರುತ್ತೆ. ವೆಲ್ಸ್ಟ್ ಅಂಡರ್ ವಾಟರ್ ಅಥವಾ ಆನ್ ಸರ್ಫೇಸ್ ಎರಡು ಕಡೆಯಲ್ಲೂ ಕೂಡ. ಹಾಗೆಯೇ ಮಲ್ಟಿಫೇರಿಯಸ್ ಟೈಪ್ಸ್ ಆಫ್ ಮಿಷನ್ಸ್ಗಳನ್ನು ಕೂಡ ಇದು ಅಂಡರ್ಟೇಕ್ ಮಾಡಬಹುದು. ಉದಾಹರಣೆಗೆ ಆ್ಯಂಟಿ ಸರ್ಫೇಸ್ ವಾರ್ಫೇರ್ ಆಗಿರ್ಬೋದು, ಆ್ಯಂಟಿ ಸಬ್ಮೆರಿನ್ ವಾರ್ಫೇರ್ ಆಗಿರ್ಬೋದು, ಈ ವಾರ್ಫೇರ್ಸ್ಗಳನ್ನು ಕೂಡ ಇದು ಮಾಡಬಹುದಾಗಿರುತ್ತೆ. ಮತ್ತು ಇದು ಇಂಡಿಜಿನೈಸ್ ಆಗಿ ಆಗ್ತಾ ಇರೋದ್ರಿಂದಾಗಿ ಆತ್ಮನಿರ್ಭರ್ ಭಾರತ್ ಮತ್ತು ಸೆಲ್ಫ್ ಕಾನ್ಫಿಡೆನ್ಸನ್ನು ಈ ಒಂದು ಕ್ಷೇತ್ರದಲ್ಲಿ ಎನ್ಹಾನ್ಸ್ ಮಾಡೋದರಲ್ಲಿ ಮುಂದಿನ ಹೆಜ್ಜೆಗಳಾಗಿ ಕೂಡ ಇದು ಕಾಣ್ಬೋದು. ಹಾಗಾದರೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಪ್ರಾಜೆಕ್ಟ್ 75 ಅಂದರೆ ಏನು ಅಂತ ಹೇಳಿ ತಿಳ್ಕೊಳ್ಳೋದೇ ಆದರೆ, ಪ್ರಾಜೆಕ್ಟ್ 75ನ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ. ಇಂಡಿಯನ್ ನೇವಿ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿದ್ದು 6 ಸ್ಕಾರ್ಪಿಯನ್ ಕ್ಲಾಸ್ ಅಟ್ಯಾಕ್ ಸಬ್ಮೆರಿನ್ಸ್ಗಳನ್ನು ಬಿಲ್ಡ್ ಮಾಡುವಂಥದ್ದು ಈ ಪ್ರಾಜೆಕ್ಟ್ 75 ಅಡಿಯಲ್ಲಿರ್ತಕ್ಕಂಥ ಮುಖ್ಯ ಉದ್ದೇಶ ಆಗುತ್ತೆ. ಸ್ಕಾರ್ಪಿಯನ್ ಅಂತ ಅಂದರೆ ಇದು ಕನ್ವೆನ್ಷನಲ್ ಪವರ್ಡ್ ಸಬ್ಮೆರಿನ್ ಆಗಿದ್ದು 1,500 ಟನ್ಸ್ಗಳಷ್ಟು ವೆಯ್ ಮಾಡುತ್ತೆ ಮತ್ತು 300 ಮೀಟರ್ಸ್ಗಳಷ್ಟು ಡೆಪ್ತ್ನಲ್ಲಿ ಇದು ಹೋಗಬಹುದಾಗಿರುತ್ತೆ. ಇನ್ನು ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ನವರು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ 6 ಸ್ಕಾರ್ಪಿಯನ್ ಸಬ್ಮೆರಿನ್ಸ್ಗಳನ್ನು. ಇಲ್ಲಿ ಅಸಿಸ್ಟೆನ್ಸನ್ನು ನೇವಲ್ ಗ್ರೂಪ್ ಆಫ್ ಫ್ರಾನ್ಸ್ನಿಂದ ಇಲ್ಲಿ ಟೆಕ್ನಾಲಜಿ ಅಸಿಸ್ಟೆನ್ಸನ್ನು ಪಡ್ಕೊಳ್ತಾ ಇದ್ದಾರೆ. $US $3.75 ಬಿಲಿಯನ್ಗೆ ಈ ಒಂದು ಡೀಲನ್ನು ಅಕ್ಟೋಬರ್ 2005ರಲ್ಲಿ ಸಹಿ ಮಾಡಲಾಗಿತ್ತು. ಇನ್ನು ಪ್ರಾಜೆಕ್ಟ್ 75 ಅನ್ನುವಂಥದ್ದು ಇಂಡಿಜಿನಸ್ ಕನ್ಸ್ಟ್ರಕ್ಷನ್ ಆಫ್ 6 ಸಬ್ಮೆರಿನ್ಸ್ಗಳನ್ನು ಒಳಗೊಂಡಿದೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿದಿರಲಿ. 6 ಅನ್ನುವಂಥದ್ದು ಇಂಡಿಜಿನಸ್ ಕನ್ಸ್ಟ್ರಕ್ಷನ್ ಅನ್ನುವಂಥದ್ದು, ಫ್ರಾನ್ಸ್ನಿಂದ ಟೆಕ್ನಾಲಜಿಕಲ್ ಅಸಿಸ್ಟೆನ್ಸನ್ನು ಪಡ್ಕೊಳ್ತಾ ಇದ್ದೇವೆ ಅನ್ನುವಂಥದ್ದು. ಇದಿಷ್ಟು ಮಾಹಿತಿ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಬಹು ಮುಖ್ಯ ಆಗುತ್ತೆ. ಇನ್ನು ಆನ್ಗೋಯಿಂಗ್ ಪ್ರಾಜೆಕ್ಟ್ 75ನ ಅಡಿಯಲ್ಲಿರ್ತಕ್ಕಂಥ ಅದರ್ ಸಬ್ಮೆರಿನ್ಸ್ ಅಂತ ಅಂದರೆ, ದ ಫಸ್ಟ್ ಸಬ್ಮೆರಿನ್ INS ಕಾಲ್ವಾರಿ ಅನ್ನುವಂಥದ್ದನ್ನು ಈಗಾಗಲೇ ಡಿಸೆಂಬರ್ 2017ರಲ್ಲಿ ಕಮಿಷನ್ ಮಾಡಲಾಗಿದೆ. ಸೆಕೆಂಡ್ ಸಬ್ಮೆರಿನ್ INS ಖಂದೇರಿ ಸೆಪ್ಟೆಂಬರ್ 2019ರಲ್ಲಿ ಕಮಿಷನ್ ಮಾಡಲಾಯಿತು. ಮೂರನೇದಾಗಿ INS ಕಾರಂಜನ್ನು ಮಾರ್ಚ್ 2021ರಲ್ಲಿ ಕಮಿಷನ್ ಮಾಡಲಾಯಿತು. ಹಾಗೆ ನಾಲ್ಕನೇದಾಗಿ 2021ರ ನವೆಂಬರ್ನಲ್ಲಿ INS ವೇಲಾ ಅನ್ನುವಂಥದ್ದು ಜಾಯಿನ್ ಆಯಿತು. 6th ಮತ್ತು ಲಾಸ್ಟ್ ಸಬ್ಮೆರಿನ್ ಆಗಿ ವಾಕ್ಷೀರ್ ಅನ್ನುವಂಥದ್ದು ಡಿಲಿವರ್ ಆಗಬೇಕಾಗಿದೆ. 2023ರ ಕೊನೆಯೊಳಗೆ ಇದು ಡಿಲಿವರ್ ಆಗುತ್ತೆ. ಈಗ 5th ಆಗಿ ಈಗ ವಾಗೀರ್ ಅನ್ನುವಂಥದ್ದು ಡಿಲಿವರ್ ಆಗಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್, ಇಫ್ ನಾಟ್ ರಿಫಾರ್ಮ್ಡ್
ಯುನೈಟೆಡ್ ನೇಷನ್ ವಿಲ್ ಬಿ ಓವರ್ಟೇಕನ್ ಬೈ ಅದರ್ ಆರ್ಗನೈಸೇಷನ್ಸ್ ಅನ್ನುವಂಥ ಆರ್ಟಿಕಲ್. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಬೈಲ್ಯಾಟ್ರಲ್ ರೀಜನಲ್ ಆ್ಯಂಡ್ ಗ್ಲೋಬಲ್ ಗ್ರೂಪಿಂಗ್ಸ್ ಇನ್ವಾಲ್ವಿಂಗ್ ಇಂಡಿಯಾ ಆ್ಯಂಡ್ ಅಫೆಕ್ಟಿಂಗ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಈ ಒಂದು ಆರ್ಟಿಕಲ್ ಅನ್ನುವಂಥದ್ದು ಮುಖ್ಯವಾಗಿ UNSCಯ ರಿಫಾರ್ಮ್ಸ್ ಪ್ರೋಸೆಸ್ ಅನ್ನುವಂಥದ್ದು ಎಷ್ಟು ಮುಖ್ಯ ಮತ್ತು ಅದೆಷ್ಟು ಕಾಂಪ್ಲೆಕ್ಸ್ ಆಗಿದೆ ಅನ್ನುವಂಥದ್ದನ್ನು ತಿಳಿಸುತ್ತೆ. ಹಾಗೆಯೇ ಇದಕ್ಕೆ ಕೆಲವೊಂದು ಸಜೆಷನ್ಸ್ಗಳನ್ನು ಕೂಡ ತಿಳಿಸ್ತಾ ಹೋಗುತ್ತೆ. ಇಂಡಿಯಾದ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಟು ದ UN ಏನಿದ್ದಾರೆ ಇವರ ಪ್ರಕಾರ ರುಚಿರಾ ಕಾಂಬೋಜ್ ಅಂತ ಹೇಳಿ, ಇವರ ಪ್ರಕಾರ G20 ಅಂತ ಆರ್ಗನೈಸೇಷನ್ಸ್ಗಳು ಕೂಡ ಮೋರ್ ಇಂಪಾರ್ಟೆಂಟ್ ರೋಲನ್ನು ಇವತ್ತಿನ ಅಂತಾರಾಷ್ಟ್ರೀಯ ಅಫೇರ್ಸ್ಗಳಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಗಳಲ್ಲಿ ಪಡಿತಾ ಇದೆ. ಇಫ್ UN ಏನಾದರೂ ರಿಫಾರ್ಮ್ಸ್ಗಳನ್ನು, ಸುಧಾರಣೆಗಳನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿಲ್ಲ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಅಂತ ಅಂದರೆ, ಬೇರೆ ಮಲ್ಟಿಲ್ಯಾಟ್ರಲ್ ಆರ್ಗನೈಸೇಷನ್ಸ್ಗಳು ಮುಂದಿನ ದಿನಗಳಲ್ಲಿ UN ಅನ್ನು ಕೂಡ ಓವರ್ಟೇಕ್ ಮಾಡುವಂಥದ್ದನ್ನು ಕಾಣಬಹುದು ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಇವರು ತಿಳಿಸೋ ಪ್ರಕಾರ ಇಂಡಿಯಾದ ಡಿಸೆಂಬರ್ UNSC ಪ್ರೆಸಿಡೆನ್ಸಿ ಅನ್ನುವಂಥದ್ದು ರಿಫಾರ್ಮ್ಡ್ ಮಲ್ಟಿಲ್ಯಾಟ್ರಲಿಸಮ್ ಮತ್ತು ಕೌಂಟರ್ ಟೆರರಿಸಮ್ನ ಮೇಲೆ ಇರ್ತಕ್ಕಂಥದ್ದು. ದಟ್ ದ UN ರಿಫಾರ್ಮೇಷನ್ ಅನ್ನುವಂಥದ್ದು ಮೋಸ್ಟ್ ಕಾಂಪ್ಲೆಕ್ಸ್ ಪ್ರೋಸೆಸ್ ಆಫ್ ದಿ UN ಸಿಸ್ಟಮ್ ಅನ್ನುವಂಥದ್ದನ್ನು ಇಲ್ಲಿ ನಮ್ಮ ಪ್ರೆಸಿಡೆನ್ಸಿಯ ಸಂದರ್ಭದಲ್ಲಿ ಭಾರತ ತಿಳಿಸ್ತಾ ಇದೆ. ಹಾಗೆಯೇ ದಿ ಐಟಮ್ ಆಫ್ ರಿಫಾರ್ಮ್ ಅನ್ನುವಂಥದ್ದು UNSCಯ ಅಜೆಂಡಾ ಆಗಿ ಹಲವಾರು ವರ್ಷಗಳಿಂದ, ಎಷ್ಟು ಅಂತಂದರೆ ಸುಮಾರು 3 ದಶಕಗಳಿಂದ ಕೂಡ ಇರ್ತಕ್ಕಂಥದ್ದು. ಆದರೆ ಯಾವುದೇ ಸಬ್ಸ್ಟ್ಯಾನ್ಸಿವ್ ಪ್ರೋಗ್ರೆಸ್ ಅನ್ನುವಂಥದ್ದು ಇಲ್ಲಿ ನಮಗೆ ಕಾಣ ಸಿಕ್ಕಿಲ್ಲದೆ ಇರತಕ್ಕಂಥದ್ದು. 3 ದಶಕಗಳಿಂದಲೂ ಕೂಡ ಇಲ್ಲಿ ಸುಧಾರಣೆಗಳ ಕೂಗು ಕೇಳಿ ಬರ್ತಾ ಇದ್ರು ಕೂಡ ಸುಧಾರಣೆಗಳು ಆಗಿಲ್ಲ ಅನ್ನುವಂಥದ್ದು ಭಾರತದ ಅಭಿಪ್ರಾಯ. ಸರಿಸುಮಾರು 200 ಸದಸ್ಯರನ್ನು ಹೊಂದಿರತಕ್ಕಂಥ ಯುನೈಟೆಡ್ ನೇಷನ್ ಅನ್ನುವಂಥದ್ದು ಇಲ್ಲಿ ಅವರ ವಾಯ್ಸಸ್ಗಳನ್ನು ಮಾತ್ರ ಕೇಳಿಸ್ಕೊಳ್ತಾ ಇಲ್ಲ. ಹಾಗಾಗಿ UN ಒಂದು ವೇಳೆ ಸುಧಾರಣೆಗೆ ಒಳಪಡಲಿಲ್ಲ ಅಂತ ಅಂದರೆ UN ಅನ್ನು ಮೀರಿಸುವಂಥ ಬೇರೆ ಸಂಸ್ಥೆಗಳು ಉಟ್ಕೊಳ್ತವೆ, ಅವನ್ನು UN ಅನ್ನು ಓವರ್ಟೇಕ್ ಮಾಡ್ತವೆ ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥದ್ದು. ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸುಧಾರಣೆಗಳ ಅವಶ್ಯಕತೆ ಏನಿದೆ ಅಂತ ಅಂದರೆ, ಗ್ಲೋಬಲ್ ಇಶ್ಯೂಸ್ಗಳು ಇವತ್ತು ಕಾಂಪ್ಲೆಕ್ಸ್ ಆಗಿ ಇನ್ಕ್ರೀಸ್ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಅವು ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗಿರ್ತಕ್ಕಂಥದ್ದು. ಆದರೂ ಕೂಡ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅನ್ನುವಂಥದ್ದು ಅವುಗಳನ್ನು ಅಡ್ರೆಸ್ ಮಾಡಲಿಕ್ಕೆ ಇನ್ಎಫೆಕ್ಟಿವ್ ಆಗಿ ಕಾಣಿಸ್ಕೊಳ್ತಾ ಇದೆ. ಇನ್ನು ಅಂಡರ್ ರೆಪ್ರೆಸೆಂಟೇಷನ್, ಪರ್ಮನೆಂಟ್ 5 ಅಂತ ಗುರುತಿಸ್ಕೊಳ್ಳುವಂಥ P5 ಅಂಥೇಳಿ ಏನು ಕಂಟ್ರೀಸ್ಗಳಿವೆ, ಇವುಗಳು ಕಂಟೆಂಪ್ರರಿ ಜಿಯೋಪೊಲಿಟಿಕಲ್ ಮತ್ತು ಎಕನಾಮಿಕ್ ರಿಯಾಲಿಟೀಸ್ಗಳನ್ನು ರಿಫ್ಲೆಕ್ಟ್ ಮಾಡ್ತಾ ಇಲ್ಲ. ಹಾಗೆಯೇ ಕೆಲವೊಂದು ಖಂಡಗಳನ್ನು ಕಂಪ್ಲೀಟಾಗಿ ಬಿಟ್ಟುಕೊಟ್ಟಿವೆ. ಆಫ್ರಿಕಾದಂಥ ಖಂಡಕ್ಕೆ ಇಲ್ಲಿ ರೆಪ್ರೆಸೆಂಟೇಷನ್ನೇ ಇಲ್ಲದೆ ಇರತಕ್ಕಂಥದ್ದು. ಹಾಗೆಯೇ ಗ್ಲೋಬಲಿ ಇಂಪಾರ್ಟೆಂಟ್ ಮತ್ತು ಎಮರ್ಜಿಂಗ್ ಎಕಾನಾಮಿಕ್ಸ್ಗಳಾದಂಥ G4ನಂಥ ಎಕಾನಾಮಿಕ್ಸ್ಗಳನ್ನು ಎಕ್ಸ್ಕ್ಲೂಡ್ ಮಾಡಿರ್ತಕ್ಕಂಥದ್ದು. ಈ ರೀತಿ ಇಲ್ಲಿ ಅಂಡರ್ ರೆಪ್ರೆಸೆಂಟೇಷನ್ ಅನ್ನುವಂಥದ್ದು ಒಂದು ಸಮಸ್ಯೆ ಆಗ್ತಾ ಇದೆ. ಪವರ್ ಪ್ಲೇ ಮತ್ತು ಡಿವಿಷನ್ ಅನ್ನುವಂಥದ್ದು P5ನ ಅಡಿಯಲ್ಲಿ ಕೂಡ ಇರ್ತಕ್ಕಂಥದ್ದು. P5ಗೆ ಅಂದರೆ ಪರ್ಮನೆಂಟ್ 5 ಕಂಟ್ರೀಸ್ಗಳಿಗೆ ವೀಟೋ ಪವರ್ಸ್ ಇರ್ತಕ್ಕಂಥದ್ದು ಆಫನ್ ಅವು ತಮ್ಮ ಸೆಲ್ಫ್ ಇಂಟ್ರೆಸ್ಟ್ಗಾಗಿ ಕಾರ್ಯ ಮಾಡೋದನ್ನು ತೋರಿಸ್ತಾ ಇದೆ. ರಾದರ್ ದ್ಯಾನ್ ಗ್ಲೋಬಲ್ ಇಂಟ್ರೆಸ್ಟ್, ತಮ್ಮ ಸೆಲ್ಫ್ ಇಂಟ್ರೆಸ್ಟಿಗೆ ಹೆಚ್ಚು ಮಹತ್ವವನ್ನು ನೀಡ್ತಾ ಇದ್ದಾರೆ ಬಿಕಾಸ್ ಆಫ್ ವೀಟೋ ಪವರ್. ಈ ಎಲ್ಲ ಕಾರಣಗಳಿಂದಾಗಿ ಇಲ್ಲಿ ಸುಧಾರಣೆಗಳಿಗೆ ಒಂದು ಅವಶ್ಯಕತೆ ಇರ್ತಕ್ಕಂಥದ್ದು. ಹಾಗಾದರೆ ಈ ಪ್ರೋಸೆಸ್ ಯಾಕೆ ಕಾಂಪ್ಲೆಕ್ಸ್ ಆಗಿದೆ ಅಂತ ಅಂದರೆ, ಉದಾಹರಣೆಗೆ ವೀಟೋ ಪವರ್ಸನ್ನು ನೋಡಿದ್ರೆ ಯುನೈಟೆಡ್ ನೇಷನನ್ನು ರಿಫಾರ್ಮ್ ಮಾಡುವುದಕ್ಕೆ ಯುನೈಟೆಡ್ ನೇಷನ್ ಚಾರ್ಟರ್ ಅನ್ನುವಂಥದ್ದು ಎಲ್ಲ P5 ಕಂಟ್ರೀಸ್ಗಳನ್ನು ಕೂಡ ಅದರ ಒಪ್ಪಿಗೆ ಅನ್ನುವಂಥದ್ದು ಬೇಕು. ಅಂದರೆ ಒಂದೇ ಒಂದು ಕಂಟ್ರಿ ಒಪ್ಪಿಲ್ಲ ಅಂದರೂ ಕೂಡ ಆ ಕಂಟ್ರಿಯ ವೀಟೋ ಪವರನ್ನು ಬಳಸಿ ರಿಫಾರ್ಮ್ಸ್ಗಳು ಬೇಡ ಅಂತ ಹೇಳಿ ತಿಳಿಸ್ಬೋದಾಗುತ್ತೆ. ಇದರಿಂದಾಗಿ ಈ ವೀಟೋ ಅನ್ನುವಂಥದ್ದು ನನ್ ಆಫ್ ದೆಮ್ ಶುಡ್ ವೀಟೋವನ್ನು ಅಪೋಸಿಟ್ ಆಗಿ ಯಾವುದೇ ಒಂದು ಕಂಟ್ರಿ ಮಾಡ್ತು ಅಂತ ಅಂದರೂ ಕೂಡ ಆ ರಿಫಾರ್ಮ್ಸ್ಗಳನ್ನು ತರೋದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದು ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥ ಪ್ರೋಸೆಸ್ ಆಗುತ್ತೆ. ಇನ್ನು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇರ್ತಕ್ಕಂಥದ್ದು, ಇಲ್ಲಿ ಈ ಒಂದು ರಿಫಾರ್ಮ್ಡ್ ಕೌನ್ಸಿಲಿನ ಒಂದು ಆಸ್ಪೈರಿಟೀಸ್ ಏನಿದೆ ಅದು ಒಂದು ಪರ್ಮನೆಂಟ್ 5 ಕಂಟ್ರೀಸ್ಗಳಲ್ಲಿನ ಒಂದು ಕಂಟ್ರಿಗೆ ಇಚ್ಛೆ ಇದ್ದರೂ ಕೂಡ ಮತ್ತೊಂದು ಕಂಟ್ರಿಗೆ ಇಚ್ಛೆ ಇಲ್ಲದೆ ಇರಬಹುದು. ಹಾಗಾಗಿ ಇಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ಸ್ಗಳು ಇರೋದ್ರಿಂದಾಗಿ ಈ ಸಮಸ್ಯೆ ಆಗ್ತಾ ಇದೆ. ಅಥವಾ ಇಲ್ಲಿ ಈ P5ಗೆ ಮತ್ತೆ ಯಾವ ರಾಷ್ಟ್ರಗಳನ್ನು ಸೇರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಬೇರೆ ಬೇರೆ ಅಭಿಪ್ರಾಯಗಳು ಇರೋದ್ರಿಂದಾಗಿ ಕೂಡ ಇಲ್ಲಿ ಮತ್ತೊಂದು ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಈ ಡಿಸೆಂಬರ್ ತಿಂಗಳ ಪ್ರೆಸಿಡೆನ್ಸಿಯ ಮುಖಾಂತರವಾಗಿ ಭಾರತವು ತನ್ನ 2021-22ರ ಸಾಲಿನ ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ ಅಂತ ಹೇಳಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಏನು 2 ವರ್ಷದ ಅವಧಿಗೆ ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ ಅನ್ನು ಪಡ್ಕೊಂಡಿತ್ತು, ಅದನ್ನು ಭಾರತ ಮುಗಿಸ್ತಾ ಇದೆ ಪ್ರೆಸಿಡೆನ್ಸಿಯ ಮುಖಾಂತರವಾಗಿ. ಹಾಗೆಯೇ ಭಾರತವು ಈ ಸಂದರ್ಭದಲ್ಲಿ ತನ್ನ ಪ್ರೆಸಿಡೆನ್ಸಿಶಿಪ್ನ ಸಂದರ್ಭದಲ್ಲಾಗಿರ್ಬೋದು, ನಾನ್ ಪರ್ಮನೆಂಟ್ ಮೆಂಬರ್ ಅನ್ನುವಂಥ ಸ್ಥಾನದ ಸಂದರ್ಭದಲ್ಲಿ ತನ್ನ ಡಿಫರೆನ್ಸಸ್ ಏನಿದೆ, ಒಪಿನಿಯನ್ಸ್ಗಳೇನಿದೆ ಇವುಗಳನ್ನು ಸಾಕಷ್ಟು ಓಕಲ್ ಆಗಿದೆ ಇವುಗಳ ಬಗೆಗೆ ಕಳೆದ 2 ವರ್ಷಗಳಲ್ಲಿ. ಮತ್ತು ಪ್ಯಾಂಡಮಿಕ್ನ ವಿಚಾರ ಆಗಿರ್ಬೋದು, ಉಕ್ರೇನ್ನ ಕ್ರೈಸಿಸ್ನ ವಿಚಾರ ಆಗಿರ್ಬೋದು, ಇವುಗಳ ಬಗ್ಗೆ ಕೂಡ ತನ್ನದೇ ಆದಂಥ ಒಪಿನಿಯನನ್ನು ಎಕ್ಸ್ಪ್ರೆಸ್ ಮಾಡಿದೆ. ಇನ್ನು ಲೀಸ್ಟ್ ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ವ್ಯಾಕ್ಸಿನ್ಸ್ಗಳನ್ನು ಪ್ರೊವೈಡ್ ಮಾಡೋ ಮುಖಾಂತರವಾಗಿ ಹಲವಾರು ರಾಷ್ಟ್ರಗಳಿಂದ ಅಪ್ಲಾಡ್ಸನ್ನು ಕೂಡ ಭಾರತ ಪಡ್ಕೊಂಡಿದೆ. ಒಟ್ಟಾರೆಯಾಗಿ ಈಗೇನಾದರೂ UN ಸುಧಾರಣೆಗಳನ್ನು ತರದೇ ಹೋದರೆ G20 ಅಂತ ಸಂಸ್ಥೆಗಳು ಮೋರ್ ಡೆಮೊಕ್ರೆಟಿಕ್ ಆಗಿ ಇವತ್ತು
ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಪ್ರಾಮಿಸಿಂಗ್ ಆಗಿ ಇವತ್ತು ಇರ್ತಕ್ಕಂಥದ್ದು ಆ ಒಂದು ಸಂಸ್ಥೆಗಳು. ಇವು ಒಂದು ರೀತಿ ಮಿನಿ ಲ್ಯಾಟ್ರಲ್ಸ್ಗಳಾಗಿ ಇರ್ತಕ್ಕಂಥ ಏನು G20 ಅಂತ ಸಂಸ್ಥೆಗಳೇನಿದೆ, ಇವು ಮುಂದಿನ ದಿನಗಳಲ್ಲಿ ಸೆಂಟರ್ ಸ್ಟೇಜನ್ನು ಗ್ಲೋಬಲ್ ಅಫೇರ್ಸ್ಗಳಲ್ಲಿ ಪಡ್ಕೊಳ್ಳುವಂಥ ಸ್ಥಾನಗಳು ಸಮಯ ಕೂಡ ಬಂದರೂ ಬರ್ಬೋದು. UNSA ಒಂದು ವೇಳೆ ಪ್ರೋಗ್ರೆಸ್ಸನ್ನು ಮಾಡೋದಕ್ಕೆ ಅಥವಾ ರಿಫಾರ್ಮ್ಸ್ಗಳನ್ನು ಮಾಡೋದಕ್ಕೆ ಏನಾದರೂ ರಿಫ್ಯೂಸನ್ನು ಮಾಡ್ತು ಅಂತ ಅಂದರೆ, ಒಟ್ಟಾರೆಯಾಗಿ ಕೇವಲ ಪರ್ಮನೆಂಟ್ 5 ಕಂಟ್ರೀಸ್ಗಳು ಅಷ್ಟೇ ಅಲ್ಲದೆ ಕೆಲವು ಸ್ಮಾಲರ್ ಗ್ರೂಪಿಂಗ್ಸ್ಗಳು ಏನು UN ಅಡಿಯಲ್ಲಿ, UN ಸ್ಟ್ರಕ್ಚರ್ನ ಅಡಿಯಲ್ಲಿದೆ, ಇವೆಲ್ಲವೂ ಕೂಡ ಒಂದು ಬ್ರಾಡರ್ ಡಿಸ್ಕಷನಲ್ಲಿ ಎಂಗೇಜ್ ಆಗಬೇಕಾಗುತ್ತೆ ರಿಫಾರ್ಮ್ಸ್ಗಳ ಕುರಿತಂತೆ. ಈಗ ಆದಾಗ ಮಾತ್ರ, ಈ ಸುಧಾರಣೆಗಳನ್ನು ತಂದಾಗ ಮಾತ್ರ UN ಅನ್ನುವಂಥದ್ದು ಇನ್ನು ಮುಂದೆಯೂ ಕೂಡ ಜಾಗತಿಕ ಮಟ್ಟದಲ್ಲಿ ಒಂದು ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿ ಜಾಗತಿಕ ಸಮಸ್ಯೆಗಳಿಗೆ ಸೊಲ್ಯೂಷನ್ಸನ್ನು ನೀಡ್ತಾ, ಒಪಿನಿಯನ್ಸ್ಗಳನ್ನು ನೀಡ್ತಾ, ಸಜೆಷನ್ಸ್ಗಳನ್ನು ನೀಡ್ತಾ ತನ್ನದೇ ಆದಂಥ ಒಂದು ಸ್ಥಾನವನ್ನು ಪಡ್ಕೊಂಡಿದೆ. ಅದನ್ನು ಕಳ್ಕೊಳ್ಳದೇ ಇರಬೇಕು ಅಂತ ಅಂದರೆ ಪರ್ಮನೆಂಟ್ 5 ಕಂಟ್ರೀಸ್ಗಳಷ್ಟೇ ಅಲ್ಲದೆ ಎಲ್ಲ ಕಂಟ್ರೀಸ್ಗಳು UNನ ಬೇರೆ ಬೇರೆ ಸಣ್ಣ ಪುಟ್ಟ ಒಂದು ಗ್ರೂಪಿಂಗ್ಸ್ಗಳೇನಿದೆ ಇವೆಲ್ಲವೂ ಕೂಡ ಸೇರಿ ಇಲ್ಲಿನ ರಿಫಾರ್ಮ್ಸ್ಗಳ ಕುರಿತಂತೆ ಚರ್ಚೆ ಮಾಡಿ ಸುಧಾರಣೆಗಳನ್ನು ತರುವಂಥ ಅವಶ್ಯಕತೆ ಇದೆ ಅನ್ನುವಂಥದ್ದು ಆರ್ಟಿಕಲ್ನ ಒಂದು ಮುಖ್ಯ ಆಶಯ. ಮುಂದಿನ ಆರ್ಟಿಕಲ್ 3 more sites added to tentative list of UNESCO ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 1ರ ಅಡಿಯಲ್ಲಿ, ಕಲ್ಚರ್ನ ಅಡಿಯಲ್ಲಿ ಹಾಗೆ ಪ್ರಿಲಿಮ್ಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಭಾರತದ 3 ಸೈಟ್ಸ್ಗಳು ಯುನೆಸ್ಕೋದ ಟೆಂಟೇಟಿವ್ ಲಿಸ್ಟ್ಗೆ ಆ್ಯಡ್ ಆಗ್ತದೆ. ಒಂದು ವಾದ್ನಗರ್ ಅಂತ ಹೇಳಿ ಮಲ್ಟಿ ಲೇಯರ್ಡ್ ಹಿಸ್ಟಾರಿಕ್ ಟೌನ್ ಆಗಿದೆ, ಗುಜರಾತ್ನಲ್ಲಿ ಇದಿರ್ತಕ್ಕಂಥದ್ದು. ಎರಡನೇದಾಗಿ ಸನ್ ಟೆಂಪಲ್, ಮೊಧೇರಾದಲ್ಲಿರ್ತಕ್ಕಂಥ ಸನ್ ಟೆಂಪಲ್. ಹಾಗೆ ಮೂರನೇದಾಗಿ ಈ ಮೊಧೇರಾದ ಸನ್ ಟೆಂಪಲ್ ಮತ್ತು ಅದಕ್ಕೆ ಅಡ್ಜಾಯ್ನ್ ಆಗಿರ್ತಕ್ಕಂಥ ಕೆಲವು ಮಾನ್ಯುಮೆಂಟ್ಸ್ಗಳು. ಹಾಗೆ ಮೂರನೇದಾಗಿ ಉನ್ನಕೋಟಿ ರೇಂಜ್ ಅಂತ ಹೇಳಿ, ಉನ್ನಕೋಟಿ ಡಿಸ್ಟ್ರಿಕ್ಟ್, ಇದು ತ್ರಿಪುರಾದಲ್ಲಿರ್ತಕ್ಕಂಥದ್ದು. ಈ ರಿಲೀಫ್ಸ್ ಆಫ್ ಉನ್ನಕೋಟಿ ಮತ್ತು ಅಲ್ಲಿರ್ತಕ್ಕಂಥ ರಾಕ್ ಕಟ್ ಸ್ಕಲ್ಪ್ಚರ್ಸ್ಗಳು, ಈ ಮೂರನ್ನು ಕೂಡ ಯುನೆಸ್ಕೋದ ಟೆಂಟೇಟಿವ್ ಲಿಸ್ಟ್ಗೆ ತರ್ತಾ ಇರ್ತಕ್ಕಂಥದ್ದನ್ನು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ವಾದ್ನಗರ್ನ ಬಗ್ಗೆ ತಿಳ್ಕೊಳ್ಳೋದೇ ಆದರೆ ಇದೊಂದು ಮುನಿಸಿಪಾಲಿಟಿ ಆಗಿದೆ, ಮೆಹಸಾನ ಡಿಸ್ಟ್ರಿಕ್ಟ್ನ ಅಡಿಯಲ್ಲಿ ಮಲ್ಟಿ ಲೇಯರ್ಡ್ ಹಿಸ್ಟಾರಿಕ್ ಟೌನ್ ಆಗಿದೆ. 8th century BCಯ ಒಂದು ಟೌನ್ ಆಗಿದ್ದು, ಲಾರ್ಜ್ ನಂಬರ್ ಆಫ್ ಹಿಸ್ಟಾರಿಕ್ ಬಿಲ್ಡಿಂಗ್ಸ್ ಮತ್ತು ಹೋಮ್ ಟೌನ್ ಆಫ್ PM ಮೋದಿ ಕೂಡ ಇದು ಆಗಿರ್ತಕ್ಕಂಥದ್ದು. ಮೊಧೇರಾವನ್ನು ನೋಡಿದ್ರೆ ಇದು ಸನ್ ಗಾಡಿಗೆ ಡೆಡಿಕೇಟ್ ಆಗಿರ್ತಕ್ಕಂಥ ಒಂದು ಟೆಂಪಲ್ ಅನ್ನು ಹೊಂದಿದೆ. ಎಕ್ಸ್ಕ್ಯೂಸಿಟ್ ಆರ್ಕಿಟೆಕ್ಚರ್ ಅನ್ನು ಕಾಣಬಹುದು ಮತ್ತು ಇಲ್ಲಿನ ಸ್ಕಲ್ಪ್ಚರ್ ಅನ್ನುವಂಥದ್ದು ಒಂದು ಯುನಿಕ್ ಪೊಸಿಷನ್ ಅನ್ನು ವಿತ್ ರೆಸ್ಪೆಕ್ಟ್ ಟು ಸನ್ ಹೊಂದಿರತಕ್ಕಂಥದ್ದು. ಮರು ಗುರ್ಜರ ಆರ್ಕಿಟೆಕ್ಚರಲ್ ಸ್ಟೈಲಿಗೆ ಇದು ಉದಾಹರಣೆಯಾಗಿ ಕೂಡ ಕಾಣಿಸ್ಕೊಳ್ಳುತ್ತೆ. ಸೋಲಂಕಿ ಡೈನಾಸ್ಟಿ 7th centuryಯಲ್ಲಿ ಏನಿತ್ತು ಇವರ ಅಡಿಯಲ್ಲಿ. ಯುನೆಸ್ಕೋದ ಟೆಂಟೇಟಿವ್ ಲಿಸ್ಟ್ ಅನ್ನುವಂಥದ್ದು ಒಂದು ಇನ್ವೆಂಟರಿ ಆಗಿದ್ದು, ಇಲ್ಲಿ ಇರ್ತಕ್ಕಂಥ ಪ್ರಾಪರ್ಟೀಸ್ಗಳನ್ನುವಂಥದ್ದು ಏನು ನಾಮಿನೇಷನ್ಗೆ ಇಂಟೆನ್ಷನನ್ನು ಹೊಂದಿರುವಂಥ ಪ್ರಾಪರ್ಟೀಸ್ಗಳನ್ನು ನಾವು ಇದರ ಅಡಿಯಲ್ಲಿ ಕಾಣಬಹುದು. ಇದು ಅಟ್ಲೀಸ್ಟ್ 1 ವರ್ಷವನ್ನಾದರೂ ಕೂಡ ತಗೊಳ್ಳುತ್ತೆ ಫೈನಲ್ ನಾಮಿನೇಷನ್ ಡಾಸಿಯರ್ನಲ್ಲಿ ಇದರ ಹೆಸರನ್ನು ಪಡ್ಕೊಳ್ಳೋದಕ್ಕೆ ಅಂತ ಹೇಳಿ. ಇದರ ಪ್ರೊಸೀಜರ್ ಅಂತ ಅಂದರೆ ಯಾವುದೇ ಒಂದು ಕಂಟ್ರಿ ಅನ್ನುವಂಥದ್ದು ಲಿಸ್ಟನ್ನು ಯುನೆಸ್ಕೋಗೆ ಕಳಿಸುತ್ತೆ. ಯುನೆಸ್ಕೋ ಅನ್ನುವಂಥದ್ದು ನಂತರದಲ್ಲಿ ಇದನ್ನು ಕನ್ಸಿಡರ್ ಮಾಡುತ್ತೆ, ಇದನ್ನು ಟೆಂಟೇಟಿವ್ ಲಿಸ್ಟ್ಗೆ ಆ್ಯಡ್ ಮಾಡಬೇಕೋ ಬೇಡವೋ ಅಂತ ಹೇಳಿ. ಅದಾದ ನಂತರ 1 ವರ್ಷ ಈ ಟೆಂಟೇಟಿವ್ ಲಿಸ್ಟ್ಗೆ ಆ್ಯಡ್ ಮಾಡಿದ 1 ವರ್ಷದ ನಂತರದಲ್ಲಿ ಇದನ್ನು ವರ್ಲ್ಡ್ ಹೆರಿಟೇಜ್ ಸೆಂಟರಿಗೆ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟಿಗೆ ಸೇರಿಸಬೇಕೋ ಬೇಡವೋ ಅಂತ ಹೇಳಿ ಕನ್ಸಿಡ್ರೇಷನ್ಗೆ ಅಂತ ಹೇಳಿ ಕಳಿಸಲಾಗುತ್ತೆ. ಭಾರತ ಈಗಾಗಲೇ 52 ಸೈಟ್ಸ್ಗಳನ್ನು ಟೆಂಟೇಟಿವ್ ಲಿಸ್ಟ್ನಲ್ಲಿ ಹೊಂದಿರತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಅ ನ್ಯೂ ಗ್ಲೋಬಲ್ ಬಯೋಡೈವರ್ಸಿಟಿ ಫ್ರೇಮ್ವರ್ಕ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ, ಕನ್ಸರ್ವೇಷನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ, ಹಾಗೆಯೇ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆ್ಯಂಡ್ ಡಿಗ್ರೇಡೇಷನ್ ಪತ್ರಿಕೆ 2ರ ಅಡಿಯಲ್ಲಿ, ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್, ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ರೀಸೆಂಟ್ಲಿ 15th ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ COP ಅನ್ನುವಂಥದ್ದು ಜರುಗಿದೆ. ಯಾತಕ್ಕೆ ಅಂದರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ UNCBD ಇದರ 15ನೇ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಜರುಗಿದ್ದು, ಇಲ್ಲಿ ಕಮ್ಮಿಂಗ್ ಮಾಂಟ್ರಿಯಲ್ ಗ್ಲೋಬಲ್ ಬಯೋಡೈವರ್ಸಿಟಿ ಫ್ರೇಮ್ವರ್ಕ್ ಒಂದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಕನ್ಮಿಂಗ್ ಮಾಂಟ್ರಿಯಲ್ ಅಂತ ಹೇಳಿ ಆ ಪ್ಲೇಸಸ್ನ ಹೆಸರುಗಳನ್ನು ತಗೊಳ್ತಾ ಇದ್ದಾರೆ. ಗ್ಲೋಬಲ್ ಬಯೋಡೈವರ್ಸಿಟಿ ಫ್ರೇಮ್ವರ್ಕ್ ಅಂತ ಹೇಳಿ ಹೊಸದಾದಂಥ ಒಂದು ಬಯೋಡೈವರ್ಸಿಟಿ ಫ್ರೇಮ್ವರ್ಕ್ ಅನ್ನುವಂಥದ್ದು ಇಲ್ಲಿ ಬಂದಿದೆ. ಹಾಗಾಗಿ ಈ ಗ್ಲೋಬಲ್ ಬಯೋಡೈವರ್ಸಿಟಿ ಫ್ರೇಮ್ವರ್ಕ್ನ ಕುರಿತಂತೆ ಆರ್ಟಿಕಲ್ ಮಾತನಾಡ್ತಾ ಇರ್ತಕ್ಕಂಥದ್ದು. ಈ ಫ್ರೇಮ್ವರ್ಕ್ನಲ್ಲಿ ನಾವು 4 ಗೋಲ್ಸ್ಗಳನ್ನು ಮತ್ತು 23 ಟಾರ್ಗೆಟ್ಸ್ಗಳನ್ನು 2030ರ ವೇಳೆಗೆ ಅಚೀವ್ ಮಾಡಬೇಕು ಅಂತ ಹೇಳಿ ಹೊಂದಿರತಕ್ಕಂಥದ್ದನ್ನು ಕಾಣಬಹುದು. UN ಬಯೋಡೈವರ್ಸಿಟಿ ಕಾನ್ಫರೆನ್ಸ್ ಅನ್ನುವಂಥದ್ದು ಕೆನಡಾದ ಮಾಂಟ್ರಿಯಲ್ನಲ್ಲಿ ಕನ್ಕ್ಲೂಡ್ ಆಗಿದೆ. ಫಸ್ಟ್ ಪಾರ್ಟ್ ಆಫ್ COP 15 ಅನ್ನುವಂಥದ್ದು ಕನ್ಮಿಂಗ್ನಲ್ಲಿ, ಚೈನಾದ ಕನ್ಮಿಂಗ್ನಲ್ಲಿ ಜರುಗಿತ್ತು ಮತ್ತು ಇದು ಬಯೋಡೈವರ್ಸಿಟಿ ಕ್ರೈಸಿಸನ್ನು ಅಡ್ರೆಸ್ ಮಾಡುವಂಥ ಒಂದು ಕಮಿಟ್ಮೆಂಟನ್ನು ರೀಇನ್ಫೋರ್ಸ್ ಮಾಡಿದೆ. ಹಾಗೆಯೇ ಕನ್ಮಿಂಗ್ ಡಿಕ್ಲರೇಷನ್ ಅನ್ನುವಂಥದ್ದನ್ನು 100 ಕಂಟ್ರೀಸ್ಗಳಿಗೂ ಹೆಚ್ಚು ಕಂಟ್ರೀಸ್ಗಳು ಈಗಾಗಲೇ ಅಡಾಪ್ಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಈ ಗ್ಲೋಬಲ್ ಬಯೋಡೈವರ್ಸಿಟಿ ಫ್ರೇಮ್ವರ್ಕ್ನ ಅಡಿಯಲ್ಲಿರ್ತಕ್ಕಂಥ ಕೀ ಟಾರ್ಗೆಟ್ಸ್ಗಳು ಯಾವುದು ಅಂತ ಅಂದರೆ 30x30 ಡೀಲ್ ಅಂತ ಹೇಳಿ. 30x30 ಅಂತ ಅಂದರೆ ಇಲ್ಲಿ 30% ಡಿಗ್ರೇಡೆಡ್ ಎಕೋಸಿಸ್ಟಮ್ಸ್ಗಳನ್ನು,
ಜಗತ್ತಿನಾದ್ಯಂತ ಲ್ಯಾಂಡ್ ಮತ್ತು ಸಿ ಎಕೋಸಿಸ್ಟಮ್ಸ್ಗಳಲ್ಲಿ ಡಿಗ್ರೇಡೆಡ್ ಎಕೋಸಿಸ್ಟಮ್ಸ್ ಅಂತ ಏನಿವೆ ಅದರ 30% 2030 ವೇಳೆಗೆ ಆದರೂ ಕೂಡ ನಾವು ವಾಪಸ್ಸು ತರುವಂಥದ್ದು, ಅಂದರೆ ರೀಸ್ಟೋರ್ ಮಾಡುವಂಥದ್ದು ಇಲ್ಲಿ ಮುಖ್ಯವಾದಂಥ ಒಂದು ಅಂಶ. ಮತ್ತು 30% ಏರಿಯಾಸ್ಗಳನ್ನು ಕನ್ಸರ್ವ್ ಮಾಡುವಂಥದ್ದು ಮತ್ತು ಮ್ಯಾನೇಜ್ ಮಾಡುವಂಥದ್ದು. ಯಾವ ಏರಿಯಾಸ್ ಅಂದರೆ ಟೆರೆಸ್ಟ್ರಿಯಲ್, ಇನ್ಲ್ಯಾಂಡ್ ವಾಟರ್, ಕೋಸ್ಟಲ್ ಮತ್ತು ಮೆರೈನ್ ಏರಿಯಾಸ್ಗಳನ್ನು ಕನ್ಸರ್ವ್ ಮಾಡುವಂಥದ್ದು ಮತ್ತು ಮ್ಯಾನೇಜ್ ಮಾಡುವಂಥದ್ದನ್ನು 2030 ವೇಳೆಗೆ 30%ಆದರೂ ಕೂಡ ಮಾಡಬೇಕು ಅನ್ನುವಂಥದ್ದು ಈ ಟಾರ್ಗೆಟ್ಸ್ಗಳನ್ನು ಹೊಂದಿದ್ದೇವೆ. ಹಾಗೆಯೇ ಎಕ್ಸ್ಟಿಂಕ್ಷನ್ ಆಫ್ ನೋನ್ ಸ್ಪೀಸೀಸ್ಗಳೇನಿದೆ, ನಮಗೆ ತಿಳಿದಿರ್ತಕ್ಕಂಥ ಸ್ಪೀಸೀಸ್ಗಳು ಕಂಪ್ಲೀಟಾಗಿ ಕೊನೆಗೊಳ್ತಾ ಇರ್ತಕ್ಕಂಥದ್ದನ್ನು ತಡೆಯುವಂಥದ್ದು, ಅಂದರೆ ಅವುಗಳ ಸ್ಪೀಸೀಸ್ ಇರುವಂತೆ ನಾವು ನೋಡ್ಕೊಳ್ಬೇಕು. ಈ ರೀತಿಯ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ತರಬೇಕು. ಹಾಗೆ 2050 ವೇಳೆಗೆ 10-fold ಎಕ್ಸ್ಟೆನ್ಷನ್ ರಿಸ್ಕ್ ಅನ್ನುವಂಥದ್ದನ್ನು ಈಗ ರೆಡ್ಯೂಸ್ ಮಾಡಬೇಕು. ಈಗಿರ್ತಕ್ಕಂಥ ಎಕ್ಸ್ಟೆನ್ಷನ್ ರಿಸ್ಕ್ ಏನಿದೆ ಅದರ 10% ಕಡಿಮೆ ಮಾಡಬೇಕು 2050 ವೇಳೆಗೆ. ಮತ್ತು ರೇಟ್ ಆಫ್ ಆಲ್ ಸ್ಪೀಸೀಸ್ಗಳನ್ನು ಕೂಡ ಅದರ ಒಂದು ಎಕ್ಸ್ಟಿಂಕ್ಷನ್ ರೇಟನ್ನು ಕಡಿಮೆ ಮಾಡಬೇಕು ಅನ್ನುವಂಥದ್ದು. ಹಾಗೆಯೇ ರೆಡ್ಯೂಸ್ ರಿಸ್ಕ್ ಫ್ರಮ್ ಪೆಸ್ಟಿಸೈಡ್ಸ್ ಅಟ್ಲೀಸ್ಟ್ ಬೈ 50%. ಪೆಸ್ಟಿಸೈಡ್ಸ್ಗಳಿಂದ ಆಗ್ತಾ ಇರ್ತಕ್ಕಂಥ ರಿಸ್ಕನ್ನು 2030 ವೇಳೆಗೆ 50%ಆದರೂ ಕೂಡ ಕಡಿಮೆ ಮಾಡಬೇಕು ಅನ್ನುವಂಥದ್ದು. ಮತ್ತು ಎನ್ವಿರಾನ್ಮೆಂಟ್ನಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಏನು ಲಾಸ್ಟ್ ಆಗ್ತಾ ಇದೆ ಅದನ್ನು ಕೂಡ 50%ಆದರೂ ಕೂಡ ಕಡಿಮೆ ಮಾಡಬೇಕು 2030 ವೇಳೆಗೆ ಅಂಥೇಳಿ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಪಲ್ಯೂಷನ್ ರಿಸ್ಕ್ ಆಗಿರಬಹುದು, ನೆಗೆಟಿವ್ ಇಂಪ್ಯಾಕ್ಟ್ಸ್ ಆಫ್ ಪಲ್ಯೂಷನ್ ಫ್ರಮ್ ಆಲ್ ಸೋರ್ಸಸ್ ಏನಿದೆ ಅದನ್ನು 2030 ವೇಳೆಗೆ ಅದು ಹಾರ್ಮ್ಫುಲ್ ಆಗದೇ ಇರುವಂತೆ, ಬಯೋಡೈವರ್ಸಿಟಿಗೆ ಮತ್ತು ಎಕೋಸಿಸ್ಟಮ್ ಫಂಕ್ಷನಿಂಗಿಗೆ ಹಾರ್ಮ್ಫುಲ್ ಆಗದೇ ಇರುವಂಥ ಲೆವೆಲ್ಸ್ಗಳಿಗೆ ತರೋದ್ರ ಕಡೆ ಗಮನವನ್ನು ಹರಿಸಬೇಕು. ಆ ಒಂದು ರಿಸ್ಕ್ಗಳನ್ನು ಕಡಿಮೆ ಮಾಡಬೇಕು. ಮತ್ತು ಗ್ಲೋಬಲ್ ಫುಡ್ ಪ್ರಿಂಟ್ ಆಫ್ ಕನ್ಸಂಪ್ಷನ್ ಅನ್ನುವಂಥದ್ದೇನಿದೆ ಅದನ್ನು 2030 ವೇಳೆಗೆ ನಾವು ರೆಡ್ಯೂಸ್ ಮಾಡುವಂಥದ್ದು. ಸಿಗ್ನಿಫಿಕೆಂಟ್ ಆಗಿ ಓವರ್ ಕನ್ಸಂಪ್ಷನನ್ನು ಕಡಿಮೆ ಮಾಡೋ ಮುಖಾಂತರ ಮತ್ತು ವೇಸ್ಟ್ ಜನರೇಷನ್ ಆಗದೇ ಇರುವಂತೆ ಮತ್ತು ಫುಡ್ ವೇಸ್ಟೇಜ್ ಆಗದೇ ಇರುವಂಥದ್ದನ್ನು ಆಗುವಂಥದ್ದನ್ನು ಹಾಫ್ಗೆ ತರುವಂಥದ್ದು, ಅರ್ಧದಷ್ಟನ್ನಾದರೂ ಕೂಡ ಫುಡ್ ವೇಸ್ಟೇಜ್ನಲ್ಲಿ ಕಡಿಮೆ ಮಾಡುವಂಥದ್ದು, ಈ ರೀತಿಯ ಮೆಷರ್ಸ್ಗಳನ್ನು ತಗೊಳ್ಳುವಂಥದ್ದು. ಮತ್ತು ಅಗ್ರಿಕಲ್ಚರ್ನ ಅಡಿಯಲ್ಲಿರ್ತಕ್ಕಂಥ ಒಂದು ಏರಿಯಾಸ್ಗಳೇನಿದೆ, ಪ್ರದೇಶಗಳೇನಿದೆ ಇವುಗಳನ್ನು ಸುಸ್ಥಿರವಾಗಿ ಕಾಪಾಡಿಕೊಳ್ಳುವಂಥದ್ದು. ಅಕ್ವಿಕಲ್ಚರ್, ಫಿಶರೀಸ್, ಫಾರೆಸ್ಟ್ರಿ ಅಡಿಯಲ್ಲಿರ್ತಕ್ಕಂಥ ಏರಿಯಾಸ್ಗಳನ್ನು ಕೂಡ ಅಲ್ಲಿ ಕೂಡ ಸುಸ್ಥಿರತೆಯನ್ನು ತರುವಂಥದ್ದು. ಮತ್ತು ಸಬ್ಸ್ಟ್ಯಾನ್ಷಿಯಲ್ ಆಗಿ ಆಗ್ರೋ ಎಕಾಲಜಿಯನ್ನು ಇನ್ಕ್ರೀಸ್ ಮಾಡುವಂಥದ್ದು. ಬಯೋಡೈವರ್ಸಿಟಿ ಫ್ರೆಂಡ್ಲಿ ಪ್ರಾಕ್ಟೀಸಸ್ಗಳನ್ನು ಅಡಾಪ್ಟ್ ಮಾಡಿಕೊಳ್ಳುವಂಥದ್ದು. ಕ್ಲೈಮೇಟ್ ಚೇಂಜನ್ನು ನೇಚರ್ ಬೇಸ್ಡ್ ಸೊಲ್ಯೂಷನ್ಸ್ಗಳ ಮುಖಾಂತರವಾಗಿ ಟ್ಯಾಕಲ್ ಮಾಡುವಂಥದ್ದು. ಈ ಒಂದು ಸಮಸ್ಯೆಗೆ ಉತ್ತರಗಳನ್ನು ನೈಸರ್ಗಿಕವಾದಂಥ ಸೊಲ್ಯೂಷನ್ಸ್ಗಳನ್ನು ತರುವಂಥದ್ದು. ಮತ್ತು ರೇಟ್ ಆಫ್ ಇಂಟ್ರೊಡಕ್ಷನ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್ ಏನಿದೆ ಅದನ್ನು 50%ಆದರೂ ಕೂಡ ಕಡಿಮೆ ಮಾಡುವಂಥದ್ದು. ಏಕೆಂತಂದರೆ ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್ಗಳನ್ನು ಅವುಗಳ ಇಂಟ್ರೊಡಕ್ಷನ್ ಆಗ್ತಾ ಇದೆ ಅಂತ ಅಂದರೆ ಅಲ್ಲಿರ್ತಕ್ಕಂಥ ನೇಟಿವ್ ಸ್ಪೀಸೀಸ್ಗಳಿಗೆ ಅವು ಕೊನೆ ಆಗ್ತಾ ಹೋಗುವಂಥ ಒಂದು ಸಂಭವ ಇರುತ್ತೆ, ರಿಸ್ಕ್ ಇರುತ್ತೆ. ಹಾಗಾಗಿ ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್ಗಳ ಇಂಟ್ರೊಡಕ್ಷನ್ ಮತ್ತು ಎಸ್ಟಾಬ್ಲಿಷ್ಮೆಂಟಿನ ರೇಟ್ ಏನಿದೆ ಅದನ್ನು ರೆಡ್ಯೂಸ್ ಮಾಡಬೇಕು 50%ಆದರೂ ಕೂಡ 2030 ವೇಳೆಗೆ ಅನ್ನುವಂಥದ್ದು ಮತ್ತೊಂದು ಅಂಶ. ಹಾಗೆಯೇ ಸೇಫ್, ಲೀಗಲ್ ಮತ್ತು ಸಸ್ಟೈನಬಲ್ ಯೂಸ್ ಆಫ್ ಟ್ರೇಡ್ ಆಫ್ ವೈಲ್ಡ್ ಸ್ಪೀಸೀಸ್ ಅನ್ನುವಂಥದ್ದು 2030 ವೇಳೆಗೆ ಇದನ್ನು ನಾವು ಸೆಕ್ಯೂರ್ ಮಾಡ್ಕೊಳ್ಬೇಕು. ಹಾಗೆ ಅರ್ಬನ್ ಸ್ಪೇಸಸ್ಗಳನ್ನು ಅಂದರೆ ನಗರ ಪ್ರದೇಶಗಳನ್ನು ಗ್ರೀನ್ ಅಪ್ ಮಾಡ್ಕೊಳ್ಳೋ ಕಡೆ ಗಮನ ಹರಿಸುವಂಥದ್ದು. ಈ ಎಲ್ಲ ರೀತಿಯ ಟಾರ್ಗೆಟ್ಸ್ಗಳನ್ನು ಈ ಒಂದು ಗ್ಲೋಬಲ್ ಬಯೋಡೈವರ್ಸಿಟಿ ಫ್ರೇಮ್ವರ್ಕ್ ಅನ್ನುವಂಥದ್ದು ಹೊಂದಿದೆ. ಮತ್ತು COP15ನಲ್ಲಿ ಬಂದಿರತಕ್ಕಂಥ ಮೇಜರ್ ಔಟ್ಕಮ್ಸ್ಗಳೇನು ಅಂತ ಹೇಳಿ ನೋಡೋದಾದರೆ ಈ ಒಂದು ಬಯೋಡೈವರ್ಸಿಟಿ ಫ್ರೇಮ್ವರ್ಕಿಗೆ ಸಿಗ್ನೆಟರೀಸ್ ಯಾರಿದ್ದಾರೆ, ಇಲ್ಲಿ ಮನಿ ಫಾರ್ ನೇಚರ್ ಅನ್ನುವಂಥ ಒಂದು ಅಂಶವನ್ನು ಕಾಣಬಹುದು. $200 ಬಿಲಿಯನ್ ಪ್ರತಿ ವರ್ಷವೂ ಕೂಡ ಚಾನಲೈಸ್ ಮಾಡಬೇಕು ಪಬ್ಲಿಕ್ ಮತ್ತು ಪ್ರೈವೇಟ್ ಸೋರ್ಸಸ್ಗಳ ಮುಖಾಂತರವಾಗಿ ಕನ್ಸರ್ವೇಷನ್ ಇನಿಷಿಯೇಟಿವ್ಸ್ಗಳನ್ನು ತರೋದಕ್ಕೆ ಅಂತ ಹೇಳಿ. ಮತ್ತು ವೆಲ್ದಿಯರ್ ಕಂಟ್ರೀಸ್ಗಳು ಕಾಂಟ್ರಿಬ್ಯೂಷನನ್ನು ಈ ವರ್ಷದೊಳಗೆ $20 ಬಿಲಿಯನ್ ಮಾಡಬೇಕು. 2025 ಕೂಡ ಪ್ರತಿ ವರ್ಷವೂ ಇಷ್ಟನ್ನು ಮಾಡಬೇಕಾಗುತ್ತೆ. ಹಾಗೆ ಕನಿಷ್ಠ ಪಕ್ಷ $30 ಬಿಲಿಯನ್ ಹಣವನ್ನು 2030 ವೇಳೆಗೆ ಪ್ರತಿ ವರ್ಷವೂ ಕೂಡ ಈ ರೀತಿಯ ಡೆವಲಪ್ಡ್ ಕಂಟ್ರೀಸ್ಗಳು ಇಲ್ಲಿಗೆ ಕಾಂಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಇನ್ನು ಬಿಗ್ ಕಂಪನೀಸ್ಗಳು ಬಯೋಡೈವರ್ಸಿಟಿಯ ಇಂಪ್ಯಾಕ್ಟ್ಸ್ಗಳನ್ನು ರಿಪೋರ್ಟ್ ಮಾಡುವಂಥದ್ದು. ಹಾಗೆಯೇ ಹಾರ್ಮ್ಫುಲ್ ಸಬ್ಸಿಡೀಸ್ಗಳನ್ನು ನೀಡದೇ ಇರುವಂತೆ ನೋಡುವಂಥದ್ದು. ಕಂಟ್ರೀಸ್ಗಳು ಐಡೆಂಟಿಫೈ ಮಾಡಬೇಕಾಗತ್ತೆ ಯಾವ ಸಬ್ಸಿಡೀಸ್ಗಳಿಂದ ಬಯೋಡೈವರ್ಸಿಟಿ ಡಿಪ್ಲೀಟ್ ಆಗ್ತದೆ, ಎಲಿಮಿನೇಟ್ ಆಗ್ತದೆ, ಫೇಸ್ ಔಟ್ ಆಗ್ತದೆ ಅಂತ ಹೇಳಿ ಆ ರೀತಿ ಸಮಸ್ಯೆಗಳನ್ನು ತರುವಂಥ ಇನ್ಸೆಂಟಿವ್ಸ್ಗಳನ್ನು ತೆಗೆದುಹಾಕುವಂಥದ್ದು. ಮತ್ತು ಮಾನಿಟರಿಂಗ್ ಮತ್ತು ರಿಪೋರ್ಟಿಂಗ್ ಪ್ರೋಗ್ರೆಸ್ ಅನ್ನುವಂಥದ್ದು ಆಗಬೇಕು. ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ಸ್ಗಳನ್ನು ಸೆಟ್ ಮಾಡೋದ್ರ ಜೊತೆಗೆ ಅವುಗಳನ್ನು ರಿವ್ಯೂ ಮಾಡಿ ಕಾಲಕ್ಕೆ ತಕ್ಕಂತೆ ರಿವ್ಯೂಗಳನ್ನು ಮಾಡೋ ಮುಖಾಂತರವಾಗಿ ಯಶಸ್ವಿಯಾಗಿ ಅವುಗಳನ್ನು ನಿಭಾಯಿಸಬೇಕು. ಇವು COP15ನ ಮೇಜರ್ ಔಟ್ಕಮ್ಸ್ ಆಯಿತು. ಹಾಗಾದರೆ ಭಾರತದ ಡಿಮ್ಯಾಂಡ್ಸ್ಗಳೇನಿತ್ತು ಈ ಕಾನ್ಫರೆನ್ಸ್ನಲ್ಲಿ ಅಂತ ನೋಡೋದೇ ಆದರೆ,
ಬಯೋಡೈವರ್ಸಿಟಿ ಲಾಸ್ ಸದ್ಯಕ್ಕೆ ಏನಾಗ್ತದೆ ಅದನ್ನು ಹಾಲ್ಟ್ ಮಾಡಬೇಕು ಮತ್ತು ಅದನ್ನು ರಿವರ್ಸ್ ಮಾಡಲಿಕ್ಕೆ ಬೇಕಾಗುವಂತೆ ಒಂದು ಹೊಸದಾದಂಥ ಡೆಡಿಕೇಟೆಡ್ ಫಂಡ್ ಅನ್ನುವಂಥದ್ದು ಕ್ರಿಯೇಟ್ ಆಗಬೇಕು. ಈ ಒಂದು ಫಂಡಿನ ನೆರವಿನಿಂದ ಡೆವಲಪಿಂಗ್ ಕಂಟ್ರೀಸ್ಗಳೇನಿವೆ ಇವು 2020 ಗ್ಲೋಬಲ್ ಫ್ರೇಮ್ವರ್ಕ್ ಪೋಸ್ಟ್ 2020 ಗ್ಲೋಬಲ್ ಫ್ರೇಮ್ವರ್ಕ್ ಅನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಕ್ಸಸ್ಫುಲ್ ಆಗಿ ಸೋ ದಟ್ ಬಯೋಡೈವರ್ಸಿಟಿ ಲಾಸ್ ಅನ್ನು ರಿವರ್ಸ್ ಮಾಡೋದ್ರ ಕಡೆ ಗಮನ ಹರಿಸೋದಕ್ಕೆ ಪೂರಕವಾಗುತ್ತೆ. ಸೋ ಫಾರ್ ಗ್ಲೋಬಲ್ ಎನ್ವಿರಾನ್ಮೆಂಟ್ ಫೆಸಿಲಿಟಿ ಅಂತ ಹೇಳಿ ಒಂದು ಫಂಡ್ ಇದ್ರೂ ಕೂಡ ಇದು ಮಲ್ಟಿಪಲ್ ಕನ್ವೆನ್ಷನ್ಸ್ಗಳನ್ನು ಕ್ಯಾಟರ್ ಮಾಡುತ್ತೆ. ಉದಾಹರಣೆಗೆ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಆಗಿರಬಹುದು, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಟು ಕಂಬ್ಯಾಟ್ ಡೆಸರ್ಟಿಫಿಕೇಶನ್ ಆಗಿರಬಹುದು. ಇವೆಲ್ಲದಕ್ಕೂ ಕೂಡ ಓನ್ಲಿ ಸೋರ್ಸ್ ಆಫ್ ಫಂಡಿಂಗ್ ಆಗಿ ಗ್ಲೋಬಲ್ ಎನ್ವಿರಾನ್ಮೆಂಟ್ ಫೆಸಿಲಿಟಿ ಅನ್ನುವಂಥದ್ದು ಉಳ್ಕೊಂಡಿದೆ. GEF ಗ್ಲೋಬಲ್ ಎನ್ವಿರಾನ್ಮೆಂಟ್ ಫೆಸಿಲಿಟಿ, UNFCCC ಮತ್ತು UNCCDಗೆ ಇದು ಹೆಲ್ಪ್ಫುಲ್ ಆಗ್ತಾ ಇದೆ, ಫಂಡಿಂಗ್ ಅನ್ನು ಮಾಡ್ತಾ ಇದೆ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ. ಹಾಗೆಯೇ ಇಂಡಿಯಾ ಆಲ್ಸೋ ಸೆಟ್ ದಟ್ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಅನ್ನುವಂಥದ್ದು ಕಾಮನ್ ಬಟ್ ಡಿಫ್ರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ರೆಸ್ಪೆಕ್ಟಿವ್ ಕೇಪಬಿಲಿಟೀಸ್ ಅಂತ ಹೇಳಿ CBDRನ ಬೇಸಿಸ್ನ ಮೇಲೆ ಆಗಬೇಕು ಅನ್ನುವಂಥದ್ದನ್ನು ಮತ್ತೆ ಇಲ್ಲಿ ರೀಟ್ರೇಟ್ ಮಾಡಿದೆ. ಈ ಹಿಂದೆಯೂ ಕೂಡ ಇದು ಭಾರತದ ನಿಲುವಾಗಿತ್ತು. ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದು ನೇಚರನ್ನು ಇಂಪ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ಬಯೋಡೈವರ್ಸಿಟಿ ಕನ್ಸರ್ವೇಷನಿಗೆ ಎಲ್ಲರೂ ಕೂಡ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ಹೊತ್ಕೊಳ್ಬೇಕು, ಆದರೆ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ತಗೊಳ್ಬೇಕು. ಇದರ ಅರ್ಥ ಏನು ಅಂತ ಅಂದರೆ ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ನಲ್ಲಿ ಇದ್ದಿದ್ದಂಥ ಒಂದು ತಾಪಮಾನಕ್ಕಿಂತಲೂ ಕೂಡ ಈಗ ಇಷ್ಟರ ಮಟ್ಟಿಗೆ ಜಾಗತಿಕ ತಾಪಮಾನ ಹೆಚ್ಚಾಗಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಕಂಟ್ರೀಸ್ಗಳು ಅಂದರೆ ಯಾರು ಮೊದಲನೇದಾಗಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೆ ಕಾರಣೀಭೂತರಾದರು ಡೆವಲಪ್ಡ್ ಕಂಟ್ರೀಸ್ಗಳು, ವೆಸ್ಟರ್ನ್ ಕಂಟ್ರೀಸ್ಗಳು. ಈ ಕಂಟ್ರೀಸ್ಗಳು ಕಾರ್ಬನ್ ಅನ್ನುವಂಥದ್ದು ನಮ್ಮ ಒಂದು ವಾತಾವರಣದಲ್ಲಿ ಹೆಚ್ಚಾಗಲಿಕ್ಕೆ ಕಾರಣ ಆಗಿದ್ದಾರೆ, ಗ್ರೀನ್ ಹೌಸ್ ಗ್ಯಾಸಸ್ಗಳ ಎಮಿಷನ್ಗೆ ಹೆಚ್ಚು ಕಾರಣ ಆಗಿದ್ದಾರೆ. ಹಾಗಾಗಿ ಎಲ್ಲರ ಜವಾಬ್ದಾರಿಯೂ ಕೂಡ ಈ ಬಯೋಡೈವರ್ಸಿಟಿ ಲಾಸನ್ನು ತಡೆಯುವಂಥದ್ದು, ಹಾಲ್ಟ್ ಮಾಡುವಂಥದ್ದು ಮತ್ತು ಬಯೋಡೈವರ್ಸಿಟಿಯನ್ನು ವಾಪಸ್ಸು ತರುವಂಥದ್ದಾಗಿದ್ದರೂ ಕೂಡ ಇದು ಎಲ್ಲರ ಜವಾಬ್ದಾರಿ ಕಾಮನ್ ಆಗಿ ಆಗಿದ್ದರೂ ಕೂಡ ರೆಸ್ಪಾನ್ಸಿಬಿಲಿಟೀಸ್ಗಳು ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ಡಿಫ್ರೆನ್ಷಿಯೇಟ್ ಆಗಿ ಇರಬೇಕಾಗತ್ತೆ. ಅಂದರೆ ಅವರು ಹೆಚ್ಚಿನ ಕಾರ್ಯಗಳನ್ನು ಮಾಡಬೇಕಾಗತ್ತೆ ನಮ್ಮ ನೇಚರನ್ನು ಸಸ್ಟೈನ್ ಆಗಿ ಇಡೋದಕ್ಕೆ ಅಂತ ಹೇಳಿ, ಸಸ್ಟೈನಬಲ್ ಡೆವಲಪ್ಮೆಂಟನ್ನು ಮಾಡೋದಕ್ಕೆ ಅಥವಾ ನಮ್ಮ ನೇಚರನ್ನು ಬೆಟರ್ ಕಂಡೀಷನ್ಸ್ಗಳಲ್ಲಿ ನೋಡೋದಕ್ಕೆ, ಕ್ಲೈಮೇಟ್ ಚೇಂಜಿನ ಇಂಪ್ಯಾಕ್ಟ್ಸ್ಗಳು ಆಗದೇ ಇರುವಂತೆ ಅಥವಾ ಕಡಿಮೆ ಆಗೋದಂತ ಮಾಡುವಂಥ ಎಫರ್ಟ್ಸ್ಗಳಲ್ಲಿ ಡೆವಲಪ್ಡ್ ಕಂಟ್ರೀಸ್ಗಳು ಯಾರು ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೆ ಮೊದಲಿಗರಿಗೆ ಕಾರಣೀಭೂತರಾದರೂ ಇವರ ಎಫರ್ಟ್ಸ್ಗಳು ಹೆಚ್ಚಿನದಾಗಿರಬೇಕು ಅನ್ನುವಂಥದ್ದು ಇದರ ಅರ್ಥ. ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ರೆಸ್ಪೆಕ್ಟಿವ್ ಕೇಪಬಿಲಿಟೀಸ್ ಮತ್ತು ಅವರ ಕೇಪಬಿಲಿಟೀಸ್ ಏನಿದೆಯೋ ಅದಕ್ಕೆ ತಕ್ಕಂತೆ ಅವರು ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ತಗೊಳ್ಳೋದ್ರ ಬಗ್ಗೆ ಕೂಡ ಇದು ಇಲ್ಲಿ ಇಂಡಿಯಾ ಡಿಮ್ಯಾಂಡ್ ಮಾಡಿರ್ತಕ್ಕಂಥದ್ದು. ಇದಿಷ್ಟು ಹೊಸ ಗ್ಲೋಬಲ್ ಬಯೋಡೈವರ್ಸಿಟಿ ಫ್ರೇಮ್ವರ್ಕ್ ಮತ್ತು COP15 ಕುರಿತಂತೆ ಮಾಹಿತಿಯಾಗಿದೆ. ಮುಂದಿನ ಆರ್ಟಿಕಲ್ ಹೌ ದಿ ಗ್ರೇಟ್ ಗ್ಯಾಂಬಲ್ ಆನ್ ದಿ ಪ್ರೈಸ್ ಕ್ಯಾಪ್ ಆನ್ ರಷ್ಯನ್ ಆಯಿಲ್ ಮೈಟ್ ಜಸ್ಟ್ ಫಂಬಲ್ ಅನ್ನುವಂಥದ್ದು ಆರ್ಟಿಕಲ್ ಇಲ್ಲಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ನಾವು ರಷ್ಯಾ ಭಾರತಕ್ಕೆ ಟಾಪ್ ಆಯಿಲ್ ಸಪ್ಲೈಯರ್ ಆಗಿ ಇರುವಂಥ ಹಿನ್ನೆಲೆಯಲ್ಲಿ ಭಾರತಕ್ಕೆ ಇದರ ಇಂಪ್ಯಾಕ್ಟ್ ಏನು ಮತ್ತು ಇಂಡಿಯಾದ ಆಯಿಲ್ ಡಿಪೆಂಡೆನ್ಸಿಯ ಕುರಿತಂತೆ ನಾವು ಆರ್ಟಿಕಲನ್ನು ಚರ್ಚೆ ಮಾಡೋಣ. ರಷ್ಯಾದ ಮೇಲೆ ಪ್ರೈಸ್ ಕ್ಯಾಪನ್ನೇನೋ ರಷ್ಯಾದ ಆಯಿಲ್ನ ಮೇಲೆ ಹಾಕಿದ್ದಾರೆ, ಆದರೆ ಭಾರತವು ಇವತ್ತಿಗೂ ಕೂಡ ರಷ್ಯಾದ ಮೇಲೆಯೇ ಹೆಚ್ಚಿನದಾಗಿ ಡಿಪೆಂಡೆನ್ಸಿಯನ್ನು ಹೊಂದಿದೆ. ಹಾಗಾಗಿ ಸೆಕೆಂಡ್ ಮಂತ್ ಇನ್ ಅ ರೋ ಕಂಟಿನ್ಯೂಸ್ ಆಗಿ 2ನೇ ತಿಂಗಳಿಗೂ ಕೂಡ ರಷ್ಯಾ ಭಾರತದ ಟಾಪ್ ಆಯಿಲ್ ಸಪ್ಲೈಯರ್ ಆಗಿ ಕಾಣಿಸ್ಕೊಂಡಿದೆ, ಸರ್ಪಾಸಿಂಗ್ ಆಲ್ ದ ಟ್ರೆಡಿಷನಲ್ ಸೆಲ್ಲರ್ಸ್ಗಳು. ಇರಾಕ್, ಸೌದಿ ಅರೇಬಿಯಾದಂಥ ಟ್ರೆಡಿಷನಲ್ ಸೆಲ್ಲರ್ಸ್ಗಳನ್ನು ಬದಿಗಿಟ್ಟು ಕೂಡ ರಷ್ಯಾ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು. ಭಾರತಕ್ಕೆ ಟಾಪ್ ಆಯಿಲ್ ಸೆಲ್ಲರ್ ಆಗಿ ರಷ್ಯಾ ಹೊರಹೊಮ್ಮಿದೆ. ಪ್ರೈಸ್ ಕ್ಯಾಪ್ ಇದ್ದರೂ ಕೂಡ ಅಂದರೆ ಡೆವಲಪ್ಡ್ ಕಂಟ್ರೀಸ್ಗಳು ಅಥವಾ ವೆಸ್ಟರ್ನ್ ಕಂಟ್ರೀಸ್ಗಳು ಈ ಪ್ರೈಸ್ ಕ್ಯಾಪನ್ನು ಹಾಕಿದರೂ ಕೂಡ ರಷ್ಯನ್ ಆಯಿಲ್ ಅನ್ನುವಂಥದ್ದು ಇವತ್ತಿಗೂ ಭಾರತಕ್ಕೆ ಟಾಪ್ ಸಪ್ಲೈಯರ್ ಆಗಿ ರಷ್ಯಾ ಕಾಣಿಸ್ಕೊಳ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಭಾರತದ ಆಯಿಲ್ ಡಿಪೆಂಡೆನ್ಸಿಯ ಕುರಿತಂತೆ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ರಷ್ಯಾ ಇಂಡಿಯಾದ ಟೋಟಲ್ ಕ್ರೂಡ್ ಇಂಪೋರ್ಟ್ಸ್ಗಳನ್ನು ನೋಡಿದಾಗ 22% ನಾವು ರಷ್ಯಾದಿಂದಲೇ ಪಡ್ಕೊಳ್ತಾ ಇದ್ದೇವೆ. ಇನ್ನು ಇರಾಕ್ನಿಂದ 20.5%, ಸೌದಿ ಅರೇಬಿಯಾದಲ್ಲಿ 16% ಡಿಪೆಂಡೆನ್ಸಿಯನ್ನು ನಾವು ಈ 3 ಕಂಟ್ರೀಸ್ಗಳ ಮೇಲೆ ಹೊಂದಿರತಕ್ಕಂಥದ್ದು. ಐರೋಪ್ಯ ಒಕ್ಕೂಟವು ಇಂಪೋರ್ಟ್ ಆಫ್ ರಷ್ಯಾಸ್ ಸೀಬೋರ್ನ್ ಆಯಿಲನ್ನು 5ನೇ ಡಿಸೆಂಬರ್ನಿಂದ ಬ್ಯಾನ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ರಷ್ಯಾವು ಆಲ್ಟರ್ನೇಟಿವ್ ಮಾರ್ಕೆಟ್ಸ್ಗಳನ್ನು ಹುಡುಕ್ತಾ ಇದೆ, ಮುಖ್ಯವಾಗಿ ಏಷ್ಯಾದಲ್ಲಿ 1 ಮಿಲಿಯನ್ ಬ್ಯಾರಲ್ಸ್ ಪರ್ ಡೇ ಡೆಲಿವರ್ ಮಾಡೋದಕ್ಕೆ ರಷ್ಯಾ ಆಲ್ಟರ್ನೇಟ್ ಮಾರ್ಕೆಟ್ಸ್ಗಳನ್ನು ಹುಡುಕ್ತಾ ಇತ್ತು. ಭಾರತಕ್ಕೆ ಈಗ ಟಾಪ್ ಆಯಿಲ್ ಸೆಲ್ಲರ್ ಆಗಿ ರಷ್ಯಾ ಹೊರಹೊಮ್ಮಿರ್ತಕ್ಕಂಥದ್ದು ಕಂಟಿನ್ಯೂಸ್ ಆಗಿ 2ನೇ ತಿಂಗಳಿಗೆ ಕೂಡ. ಹಾಗಾದರೆ ಭಾರತದ ಇಂಡಿಯಾಸ್ ಆಯಿಲ್ ಇಂಪೋರ್ಟ್ ಅಥವಾ ಕನ್ಸಂಪ್ಷನ್ನ ಸಿನಾರಿಯೋ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಭಾರತವು 3rd ಲಾರ್ಜೆಸ್ಟ್ ಆಯಿಲ್ ಕನ್ಸ್ಯೂಮರ್ ಆಗಿದೆ ಇಡೀ ಜಗತ್ತಿನಲ್ಲಿ ನೋಡಿದಂಥ ಸಂದರ್ಭದಲ್ಲಿ. ಒಂದು ದಿನಕ್ಕೆ 5 ಮಿಲಿಯನ್
ಬ್ಯಾರಲ್ಸ್ ಪರ್ ಡೇ ಅಷ್ಟು ಭಾರತವು ಕನ್ಸ್ಯೂಮ್ ಮಾಡ್ತಾ ಇದೆ ಆಯಿಲನ್ನು. ಯು ಎಸ್ ಮೊದಲ ಸ್ಥಾನವನ್ನು ಪಡ್ಕೊಂಡ್ರೆ ಚೈನಾ 2ನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಭಾರತ 3ನೇ ಸ್ಥಾನದಲ್ಲಿದೆ ಆಯಿಲ್ ಕನ್ಸಂಪ್ಷನ್ನ ವಿಚಾರಕ್ಕೆ. ದಿ ಆಯಿಲ್ ಡಿಮ್ಯಾಂಡ್ ಅನ್ನುವಂಥದ್ದು 3-4% ಪ್ರತಿ ವರ್ಷವೂ ಕೂಡ ಬೆಳೀತಾನೆ ಕೂಡ ಇರ್ತಕ್ಕಂಥದ್ದು. ಈ ಎಸ್ಟಿಮೇಟ್ನ ಪ್ರಕಾರ ಒಂದು ದಶಕದಲ್ಲಿ ಭಾರತವು 7 ಮಿಲಿಯನ್ ಬ್ಯಾರಲ್ಸ್ಗಳನ್ನು, ಅಂದರೆ ಮುಂದಿನ ಒಂದು ದಶಕದಲ್ಲಿ ಭಾರತವು ಒಂದು ದಿನಕ್ಕೆ 7 ಮಿಲಿಯನ್ ಬ್ಯಾರಲ್ಸ್ಗಳಷ್ಟು ಕನ್ಸ್ಯೂಮ್ ಮಾಡುತ್ತೆ ಅಂತ ಕೂಡ ಇಲ್ಲಿ ಎಸ್ಟಿಮೇಟ್ ಮಾಡಲಾಗ್ತಾ ಇದೆ. ಪೆಟ್ರೋಲಿಯಂ ಪ್ಲಾನಿಂಗ್ ಅನಾಲಿಸಿಸ್ ಸೆಲ್ನ ಪ್ರಕಾರ ಭಾರತವು 21-22ನ ಸಾಲಿನಲ್ಲಿ 212.2 ಮಿಲಿಯನ್ ಟನ್ಸ್ಗಳಷ್ಟು ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಂಡಿದೆ. ಆದರೆ ಈ ಹಿಂದಿನ ಸಾಲಿಗೆ ನಾವು ಹೋಲಿಕೆ ಮಾಡಿದ್ರೆ 2021ರ ಸಾಲಿಗೆ ಹೋಲಿಕೆ ಮಾಡಿದರೆ ಇದು 196.5 ಮಿಲಿಯನ್ ಟನ್ಸ್ ಇತ್ತು. ಅಂದರೆ ಎಷ್ಟರ ಮಟ್ಟಿಗೆ ಏರಿಕೆ ಆಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಕಾಣಬಹುದಾಗುತ್ತೆ. ಅಂದರೆ ಪೆಟ್ರೋಲ್ ಇಂಪೋರ್ಟ್ನ ಮೇಲೆ ನಮ್ಮ ಡಿಪೆಂಡೆನ್ಸಿ ಅನ್ನುವಂಥದ್ದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಏಪ್ರಿಲ್ 2022-23ರಲ್ಲಿ ಆಯಿಲ್ ಇಂಪೋರ್ಟ್ ಡಿಪೆಂಡೆನ್ಸಿ ಅನ್ನುವಂಥದ್ದು 86.4ರಷ್ಟಿತ್ತು. ಅದರ ಹಿಂದಿನ ವರ್ಷದಲ್ಲಿ 85.9ರಷ್ಟಿತ್ತು. ಅಂದರೆ ಇದು ಕೂಡ ಇನ್ಕ್ರೀಸ್ ಆಗ್ತಿರುವಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗುತ್ತೆ. ಒಂದು ದಿನೇ ನಮ್ಮ ಡಿಮ್ಯಾಂಡ್ ಅನ್ನುವಂಥದ್ದು, ಬೇಡಿಕೆ ಹೆಚ್ಚಾಗ್ತಾ ಇದೆ, ಕನ್ಸಂಪ್ಷನ್ ಕೂಡ ನಮ್ಮಲ್ಲಿ ಹೆಚ್ಚಾಗ್ತಾ ಇದೆ. ಆದರೆ ನಮ್ಮ ಒಂದು ಔಟ್ಪುಟ್ಟನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಎಫರ್ಟ್ಸ್ಗಳು ಮಾರ್ಜಿನಲೈಸ್ ಆಗ್ತಾ ಇದೆ. ಈ ಎಲ್ಲ ಕಾರಣದಿಂದ ನಾವು ಇಂಪೋರ್ಟ್ಸ್ನ ಮೇಲೆ ಡಿಪೆಂಡೆನ್ಸಿಯನ್ನು ಹೆಚ್ಚಿನದಾಗಿ ಹೊಂದಿದ್ದೇವೆ. ಹೈಯರ್ ಕ್ರೂಡ್ ಆಯಿಲ್ ಇಂಪೋರ್ಟ್ ಬಿಲ್ ಅನ್ನುವಂಥದ್ದು ನಮ್ಮ ಮ್ಯಾಕ್ರೋ ಎಕನಾಮಿಕ್ ಪ್ಯಾರಾಮೀಟರ್ಸ್ಗಳನ್ನು ಕೂಡ ಡೆಂಟ್ ಮಾಡ್ತಾ ಇದೆ. ಈಗಾಗಲೇ ನಾವು ಅದನ್ನು ಕಾಣ್ತಾ ಇದ್ದೇವೆ. ಹಾಗಾದರೆ ಭಾರತವು ಈ ರೀತಿಯ ಕ್ರೂಡ್ ಆಯಿಲ್ ಇಂಪೋರ್ಟ್ಸ್ಗಳನ್ನು ಕಟ್ ಡೌನ್ ಮಾಡಲಿಕ್ಕೆ ಏನೆಲ್ಲ ಇನಿಷಿಯೇಟಿವ್ಸ್ಗಳನ್ನು ತಂದಿದೆ ಅಂದರೆ 2015ರಲ್ಲಿ ಭಾರತದ ಪ್ರಧಾನಮಂತ್ರಿಯವರು ಊರ್ಜಾ ಸಂಗಮ್ 2015 ಅನ್ನುವಂಥ ಒಂದು ಇನಿಷಿಯೇಟಿವನ್ನು ಅವರು ತಂದರು. ದಿ ದೆನ್ ಬಿಗ್ಗೆಸ್ಟ್ ಗ್ಲೋಬಲ್ ಹೈಡ್ರೋಕಾರ್ಬನ್ ಮೀಟ್ ಆಗಿತ್ತು ಇದು. ಇದರ ಮುಖ್ಯ ಉದ್ದೇಶ ಭಾರತದ ಎನರ್ಜಿ ಸೆಕ್ಯುರಿಟಿಯನ್ನು ಶೇಪ್ ಮಾಡುವಂಥದ್ದು. ಇಲ್ಲಿರ್ತಕ್ಕಂಥ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗಳು ಕೂಡ ಡೊಮೆಸ್ಟಿಕ್ ಪ್ರೊಡಕ್ಷನ್ ಆಫ್ ಆಯಿಲನ್ನು ಇನ್ಕ್ರೀಸ್ ಮಾಡೋದಕ್ಕೆ ಒಂದು ಅರ್ಜನ್ನು ಮಾಡಿದರು. ಹಾಗೆಯೇ ಗ್ಯಾಸ್ನ ಕೂಡ ಪ್ರೊಡಕ್ಷನನ್ನು ಇನ್ಕ್ರೀಸ್ ಮಾಡೋದ್ರ ಕಡೆ ಗಮನ ಹರಿಸಿದ್ರು. ಒಟ್ಟಾರೆ ಇಂಪೋರ್ಟ್ ಡಿಪೆಂಡೆನ್ಸಿಯನ್ನು 77% ಏನಿತ್ತು ಅದನ್ನು 67%ಕ್ಕೆ ಇಳಿಕೆ ಮಾಡಬೇಕು. 2030ರ ವೇಳೆಗೆ 50%ಕ್ಕೆ ಇಳಿಕೆ ಮಾಡಬೇಕು ಅನ್ನುವಂಥ ಗುರಿಯನ್ನೇನೋ ಹೊಂದಿದ್ವಿ. ಆದರೂ ಕೂಡ ನಾವು ಆ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗೆಯೇ ಭಾರತವು ಬೇರೆ ಬೇರೆ ಪಾಲಿಸೀಸ್ಗಳನ್ನು ಕೂಡ ತಂದಿದೆ ಡೊಮೆಸ್ಟಿಕ್ ಪ್ರೊಡಕ್ಷನನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ನ ವಿಚಾರದಲ್ಲಿ. ಪ್ರೊಡಕ್ಷನ್ ಶೇರಿಂಗ್ ಕಾಂಟ್ರಾಸ್ಟ್ ರೆಜಿಮ್ ಆಗಿರಬಹುದು, ಡಿಸ್ಕವರ್ಡ್ ಸ್ಮಾಲ್ ಫೀಲ್ಡ್ ಪಾಲಿಸಿ ಆಗಿರಬಹುದು, ಹೈಡ್ರೋಕಾರ್ಬನ್ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಲೈಸೆನ್ಸಿಂಗ್ ಪಾಲಿಸಿ ಹೆಲ್ಪ್ ಅನ್ನುವಂಥ ಪಾಲಿಸಿ ಆಗಿರ್ಬೋದು, ಮತ್ತು ನೆಲ್ಪ್ ಅಂತ ಹೇಳಿ ನ್ಯೂ ಎಕ್ಸ್ಪ್ಲೋರೇಷನ್ ಲೈಸೆನ್ಸಿಂಗ್ ಪಾಲಿಸಿ ಆಗಿರ್ಬೋದು. ಹೀಗೆ ಹಲವಾರು ಇನಿಷಿಯೇಟಿವ್ಸ್ಗಳನ್ನು ಭಾರತ ಸರ್ಕಾರ ತರ್ತಾ ಇದೆ. ಹಾಗೆ ಭಾರತ ಸರ್ಕಾರ ಗೌರ್ಮೆಂಟ್ ಆಫ್ ಇಂಡಿಯಾ ಅನ್ನುವಂಥದ್ದು ಎಥೆನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮನ್ನು ಕೂಡ ಪ್ರಮೋಟ್ ಮಾಡ್ತಾ ಇದೆ. ಸೊ ದಟ್ ಕಂಟ್ರಿಯ ಡಿಪೆಂಡೆನ್ಸಿ ಆಫ್ ಕ್ರೂಡ್ ಆಯಿಲ್ ಇಂಪೋರ್ಟನ್ನು ಕಡಿಮೆ ಮಾಡುವಂಥದ್ದು ಇಲ್ಲೂ ಕೂಡ ಮತ್ತೊಂದು ಉದ್ದೇಶ ಆಗಿದೆ. ಕಾರ್ಬನ್ ಎಮಿಷನನ್ನು ಕೂಡ ಕಟ್ ಡೌನ್ ಮಾಡ್ಬೋದು, ಫಾರ್ಮರ್ಸ್ ಇನ್ಕಮನ್ನು ಕೂಡ ಬೂಸ್ಟ್ ಮಾಡುವಂಥದ್ದು ಇದರ ಉದ್ದೇಶ ಆಗಿದೆ. ಹಾಗಾದರೆ ಒಟ್ಟಾರೆ ಇನ್ನು ಏನೆಲ್ಲ ಮಾಡಬಹುದಾಗುತ್ತೆ ಭಾರತದ ಆಯಿಲ್ ಇಂಪೋರ್ಟನ್ನು, ಅದರ ಒಂದು ಡಿಪೆಂಡೆನ್ಸಿಯನ್ನು ರೆಡ್ಯೂಸ್ ಮಾಡಲಿಕ್ಕೆ ಅಂತ ಅಂದರೆ ಡೊಮೆಸ್ಟಿಕ್ ಪ್ರೊಡಕ್ಷನನ್ನು ಇನ್ನಷ್ಟು ಎನ್ಕರೇಜ್ ಮಾಡುವಂಥ ಕಾರ್ಯಗಳನ್ನು ಮಾಡಬಹುದು. ಪಬ್ಲಿಕ್ ಸೆಕ್ಟರ್ ಆಯಿಲ್ ಜೈಂಟ್ ಅಂತ ಕೂರಿಸ್ಕೊಳ್ಳುವಂಥ ONGC ಅನ್ನುವಂಥದ್ದು ಈಗಾಗಲೇ ಹಲವಾರು ಮೆಷರ್ಸ್ಗಳನ್ನು ಪ್ರೊಡಕ್ಷನನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಮಾಡ್ತಾ ಇದೆ. ಎಕ್ಸಿಸ್ಟಿಂಗ್ ಮೆಚ್ಯೂರ್ಡ್ ಫೀಲ್ಡ್ಸ್ಗಳ ರೀಡೆವಲಪ್ಮೆಂಟ್ನ ಕಡೆ ಗಮನವನ್ನು ಹರಿಸುವಂಥದ್ದು, ನ್ಯೂ ಅಥವಾ ಮಾರ್ಜಿನಲ್ ಫೀಲ್ಡ್ಸ್ಗಳ ಡೆವಲಪ್ಮೆಂಟ್ ಮಾಡುವಂಥದ್ದು ಕೂಡ ಮುಖ್ಯ ಏರಿಯಾಸ್ಗಳಾಗಬೇಕು. ಹಾಗೆ ಆಲ್ಟರ್ನೇಟ್ ಗ್ರೀನ್ ಸೋರ್ಸಸ್ಗಳಿಗೆ ನಾವು ಬೇರೆ ಬೇರೆ ಆಲ್ಟರ್ನೇಟ್ ಮೆಥಡ್ಸ್ಗಳನ್ನು ಹುಡುಕಬೇಕಾಗುತ್ತೆ. ಇಲ್ಲದಿದ್ದರೆ ಇದು ನಮ್ಮ ಮ್ಯಾಕ್ರೋ ಎಕನಾಮಿಕ್ ಫ್ಯಾಕ್ಟರ್ಸ್ಗಳಿಗೆ ಸಾಕಷ್ಟು ನೆಗೆಟಿವ್ ಇಂಪ್ಯಾಕ್ಟನ್ನು ಉಂಟು ಮಾಡುತ್ತೆ. ಇಂದಿನ ಒಂದು ಎಡಿಟೋರಿಯಲ್ ಅನ್ನು ಚರ್ಚೆ ಮಾಡೋಣ. ದ ನ್ಯೂ ನಾರ್ಮಲ್ ಇನ್ ದ ಇಂಡೋ ಪೆಸಿಫಿಕ್ ಕಂಟೆಸ್ಟೇಷನ್ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಇದನ್ನು ನಾವು ಓದ್ಕೊಳ್ಬೋದಾಗುತ್ತೆ. ಇಲ್ಲಿ ದ ವರ್ಲ್ಡ್ ಅನ್ನುವಂಥದ್ದು ಒಂದು ನ್ಯೂ ನಾರ್ಮಲ್ ಅನ್ನು ಎಂಬ್ರೇಸ್ ಮಾಡ್ತಾ ಇದೆ. ನ್ಯೂ ಫಾಲ್ಟ್ ಲೈನ್ಸ್ಗಳು ಕೂಡ ಇವತ್ತು ಇಂಡೋ ಪೆಸಿಫಿಕ್ನ ಸುತ್ತ ರೀಕಾನ್ಫಿಗರ್ ಆಗಿದೆ ಅಂತ ಹೇಳಿ ಆರ್ಟಿಕಲ್ ಹೈಲೈಟ್ ಮಾಡ್ತಾ ಇದೆ. ಇಲ್ಲಿ ಇಂಡೋ ಪೆಸಿಫಿಕ್ ಅನ್ನುವಂಥದ್ದು ಒಂದು ಜಿಯೋಪೊಲಿಟಿಕಲ್ ಕನ್ಸ್ಟ್ರಕ್ಟ್ ಆಗಿದ್ದು, ಇದು ಲಾಂಗ್ ಪ್ರಿವಿಲೆಂಟ್ ಆಗಿರ್ತಕ್ಕಂಥ ಏಷ್ಯಾ ಪೆಸಿಫಿಕ್ಕಿಗೆ ಸಬ್ಸ್ಟಿಟ್ಯೂಟ್ ಆಗಿ ಇವತ್ತು ಎಮರ್ಜ್ ಆಗ್ತಾ ಇರ್ತಕ್ಕಂಥದ್ದು. ಇಂಡಿಯನ್ ಓಷನ್ ಮತ್ತು ಪೆಸಿಫಿಕ್ ಓಷನ್ ವಿಚಾರಕ್ಕೆ ಬಂದರೆ ಇದೊಂದು ಇಂಟಿಗ್ರೇಟೆಡ್ ಥಿಯೇಟರ್ ಆಗಿದ್ದು, ಇಂಡಿಯನ್ ಓಷನ್ ಮತ್ತು ಪೆಸಿಫಿಕ್ ಓಷನ್ ಎರಡನ್ನೂ ಕೂಡ ಕಂಬೈನ್ ಮಾಡುತ್ತೆ ಇಂಡೋ ಪೆಸಿಫಿಕ್ ಅನ್ನುವಂಥದ್ದು. ಮತ್ತು ಇದರ ಸುತ್ತ ಇರತಕ್ಕಂಥ ಲ್ಯಾಂಡ್ ಮಾಸಸ್ಗಳನ್ನು ಕೂಡ ಇದು ಕವರ್ ಮಾಡುತ್ತೆ ಇಂಡೋ ಪೆಸಿಫಿಕ್ ಅನ್ನುವಂಥ ಒಂದು ರೀಜನ್. ಸ್ಟ್ರಾಟಜಿಕ್ ಮತ್ತು ಎಕನಾಮಿಕ್ ಕಂಟೆಕ್ಸ್ನಲ್ಲಿ ಬಂದಾಗ ಈ ಒಂದು ಡೊಮೈನ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಸಿ ಲೈನ್ಸ್ ಆಫ್ ಕಮ್ಯುನಿಕೇಷನ್ಸ್ಗಳನ್ನು ಹೊಂದಿದೆ ಇಂಡೋ ಪೆಸಿಫಿಕ್ ಅನ್ನುವಂಥದ್ದು. ಇನ್ನು ಮ್ಯಾರಿಟೈಮ್ ಸೆಕ್ಯೂರಿಟಿಯ ವಿಚಾರಕ್ಕೆ ಬಂದರೆ ಮ್ಯಾರಿಟೈಮ್ ಸೆಕ್ಯೂರಿಟಿ ಮತ್ತು ಕೋಆಪರೇಷನ್ ಒಟ್ಟಿಗೆ ಇಂಡೋ ಪೆಸಿಫಿಕ್ ಅನ್ನುವಂಥದ್ದು ಅಸೋಸಿಯೇಟ್ ಆಗಿರ್ತಕ್ಕಂಥದ್ದು. US ಇಂಡೋ ಪೆಸಿಫಿಕ್ ಅನ್ನು ಒಂದು ರೀಜನ್ ಆಗಿ ಇದು ಡಿಸ್ಕ್ರೈಬ್ ಮಾಡ್ತಾ ಇದೆ. ವೆಸ್ಟರ್ನ್ ಶೋರ್ ಆಫ್ ದಿ ಅಮೆರಿಕಾಸ್ ಅಂತ ಹೇಳಿ ಕರೆಯುತ್ತೆ. ಹಾಗೆಯೇ ಎಂಡ್ಸ್ ಅಟ್ ದಿ ಶೋರ್ಸ್ ಆಫ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್.
ಇಂಡೋ ಪೆಸಿಫಿಕ್ ಈಸ್ ದಿ ವೆಸ್ಟರ್ನ್ ಶೋರ್ ಆಫ್ ಅಮೆರಿಕಾಸ್ ಆ್ಯಂಡ್ ಎಂಡ್ಸ್ ಅಟ್ ದಿ ಶೋರ್ಸ್ ಆಫ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ ಹೇಳಿ US ಇದನ್ನು ಕರೆಯುವಂಥದ್ದು. ಇನ್ನು ಇಂಡಿಯಾ ಆ್ಯಂಡ್ ಜಪಾನ್ನ ಪ್ರಕಾರ ಈ ಕಾನ್ಸೆಪ್ಟ್ ಇಂಡೋ ಪೆಸಿಫಿಕ್ ಅನ್ನುವಂಥ ಕಾನ್ಸೆಪ್ಟ್ ಅನ್ನುವಂಥದ್ದು ಮಚ್ ಬ್ರಾಡರ್ ಇನ್ ಎಕ್ಸ್ಪ್ಯಾನ್ಸ್ ಆಗಿದ್ದು ಇದು ಆಫ್ರಿಕನ್ ಕಾಂಟಿನೆಂಟಿನ ಶೋರ್ಸ್ನವರೆಗೂ ಕೂಡ ಎಕ್ಸ್ಟೆಂಡ್ ಆಗೋದನ್ನು ಭಾರತ ಮತ್ತು ಜಪಾನ್ ತಿಳಿಸ್ತಾ ಹೋಗುತ್ತೆ. ಇನ್ನು ಇಲ್ಲಿರ್ತಕ್ಕಂಥ ಮೇಜರ್ ಸ್ಟೇಕ್ ಹೋಲ್ಡರ್ಸ್ ಅಂತ ಅಂದರೆ ಇಂಡಿಯಾ, USA, ಆಸ್ಟ್ರೇಲಿಯಾ, ಜಪಾನ್, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್, ಏಷ್ಯಾನ್ನ ಸದಸ್ಯ ರಾಷ್ಟ್ರಗಳು ಮತ್ತು ಅದರ್ ಮ್ಯಾರಿಟೈಮ್ ನೇಷನ್ಸ್ಗಳು ಏನು ಇಲ್ಲಿನ ಸ್ಟ್ರಾಟಜಿಕ್ ಪೊಸಿಷನ್ಸ್ಗಳನ್ನು ಆಕ್ಯುಪೈ ಮಾಡಿವೆ ಇಂಡಿಯನ್ ಮತ್ತು ಪೆಸಿಫಿಕ್ ಓಷನಲ್ಲಿ. ಹಾಗೆ ಸ್ಮಾಲ್ ಐಲ್ಯಾಂಡ್ ಕಂಟ್ರೀಸ್ಗಳು ಇವೆಲ್ಲವೂ ಕೂಡ ಇದರ ಸ್ಟ್ರಾಟಜಿಕ್ ಪಾರ್ಟ್ನರ್ಸ್ ಅಥವಾ ಸ್ಟೇಕ್ ಹೋಲ್ಡರ್ಸ್ ಆಗಿರ್ತಕ್ಕಂಥದ್ದು. ಇನ್ನು ಇಂಡೋ ಪೆಸಿಫಿಕ್ ರೀಜನಿನ ಮಹತ್ವ ಏನು ಅಂತ ಅಂದರೆ ಸ್ಟ್ರಾಟಜಿಕ್ ಆಗಿ ಇದು ಗ್ಲೋಬಲ್ GDP ಮತ್ತು ಪಾಪ್ಯುಲೇಷನಿನ ಅರ್ಧದಷ್ಟು ಇದು ಹೊಂದಿರೋದ್ರಿಂದ ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್ ಅನ್ನು ಹೊಂದಿದೆ. ಸಾಕಷ್ಟು ಮಿನರಲ್ ರಿಸೋರ್ಸಸ್ಗಳು ಇಲ್ಲಿರ್ತಕ್ಕಂಥದ್ದು, ಫಿಶ್ ಸ್ಟಾಕ್ಸ್ ಆಗಿರಬಹುದು, ಆಫ್ ಶೋರ್ ಆಯಿಲ್ ಮತ್ತು ಗ್ಯಾಸಿಗೆ ಇದು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಎಕನಾಮಿಕ್ ಗ್ರೋತ್ ಅಂತ ಬಂದಾಗ ಜಗತ್ತಿನ 60% GDPಗೆ ಇದು ಇಲ್ಲಿನ ಇಂಡೋ ಪೆಸಿಫಿಕ್ ಏರಿಯಾ ಅನ್ನುವಂಥದ್ದು ಅಕೌಂಟ್ ಮಾಡೋದ್ರಿಂದಾಗಿ ಗ್ಲೋಬಲ್ ಗ್ರೋತಿಗೆ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಟರ್ ಆಗಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಕಾಮರ್ಸ್ನ ವಿಚಾರಕ್ಕೆ ಬಂದರೆ ಗ್ಲೋಬಲ್ ಟ್ರೇಡಿನ ಇಂಪಾರ್ಟೆಂಟ್ ಚೋಕ್ ಪಾಯಿಂಟ್ಸ್ಗಳು ಈ ಒಂದು ರೀಜನಲ್ಲಿ ಲೊಕೇಟ್ ಆಗಿರ್ತಕ್ಕಂಥದ್ದು. ಉದಾಹರಣೆಗೆ ಸ್ಟ್ರೈಟ್ ಆಫ್ ಮಲಕ್ಕಾ ಆಗಿರಬಹುದು. ಇವೆಲ್ಲವೂ ಕೂಡ ಇಡೀ ಜಗತ್ತಿನ ಎಕನಾಮಿಕ್ ಗ್ರೋತಿಗೆ ಬಹಳಷ್ಟು ಕ್ರೂಷಿಯಲ್ ಆಗುವಂಥದ್ದು. ಈ ಇಂಡೋ ಪೆಸಿಫಿಕ್ನಲ್ಲಿರ್ತಕ್ಕಂಥ ಕರೆಂಟ್ ಇಶ್ಯೂಸ್ ಅಂತ ಅಂದರೆ ಒಂದು COVID-19 ಪ್ಯಾಂಡಮಿಕ್ ಮತ್ತು ರಷ್ಯಾ ಇನ್ವೇಷನ್ ಆಫ್ ಉಕ್ರೇನ್, ಹಾಗೆ ನೇಪಾಳ್, ಮಾಲ್ಡೀವ್ಸ್ ಮತ್ತು ಭೂತಾನ್ ಇವೆಲ್ಲವೂ ಕೂಡ ಫಾರೆಕ್ಸ್ ರಿಸರ್ವ್ಸ್ಗಳು ಡಿಪ್ಲೀಟ್ ಆಗ್ತಿರೋದ್ರಿಂದ ಸ್ಟ್ರಗಲ್ ಮಾಡ್ತಾ ಇವೆ. ಬಾಂಗ್ಲಾದೇಶ್ ಅನ್ನುವಂಥದ್ದು ಬೇಲ್ಔಟ್ ಅಗ್ರಿಮೆಂಟನ್ನು ರೀಚ್ ಆಗಿದೆ. $4.5 ಬಿಲಿಯನ್ IMF ನೋಟಿಗೆ ಬೇಲ್ಔಟ್ ಅಗ್ರಿಮೆಂಟನ್ನು ಬಾಂಗ್ಲಾದೇಶ್ ರೀಚ್ ಆಗಿರ್ತಕ್ಕಂಥದ್ದು ಮತ್ತೊಂದು ಸಮಸ್ಯೆ. ಶ್ರೀಲಂಕಾ ಕೂಡ ತನ್ನ ಎಕನಾಮಿಕ್ ಕ್ರೈಸಿಸ್ನಿಂದ ಹೊರಬರೋದಕ್ಕೆ ಇನ್ನೂ ಕೂಡ ಪ್ರಯತ್ನ ಮಾಡ್ತಾ ಇದೆ. ಎನರ್ಜಿ ಶಾರ್ಟೇಜಸ್ ಆಗಿರ್ಬೋದು, ಇನ್ಫ್ಲೇಷನ್ ಆಗಿರ್ಬೋದು, ನೆಗೆಟಿವ್ ಅಥವಾ ಸ್ಲೋ ಎಕನಾಮಿಕ್ ಗ್ರೋತ್ ಆಗಿರ್ಬೋದು, ಇವೆಲ್ಲವೂ ಕೂಡ ಈ ರೀಜನಲ್ಲಿ ಸದ್ಯ ಕಾಡ್ತಿರ್ತಕ್ಕಂಥ ಸಮಸ್ಯೆಗಳಾಗಿದೆ. ಇನ್ನು ಪ್ರೆಸೆಂಟ್ ಡೆವಲಪ್ಮೆಂಟ್ಸ್ನ ವಿಚಾರಕ್ಕೆ ಬಂದರೆ ಇಂಡಿಯನ್ ಓಷನ್ ಮತ್ತು ಸೌತ್ ಏಷ್ಯನ್ ರೀಜನ್ಸ್ ಏನಿದೆ ಇವೆಲ್ಲವೂ ಕೂಡ ಹಾರ್ಟ್ ಆಫ್ ದಿಸ್ ಕಂಟೆಸ್ಟೇಷನ್ ಆಗಿರ್ತಕ್ಕಂಥದ್ದು. ಇದು ಜಿಯೋ ಪೊಲಿಟಿಕಲ್ ಮತ್ತು ಜಿಯೋ ಎಕನಾಮಿಕ್ ಪ್ರಾಮಿನೆನ್ಸ್ ಅನ್ನು ಹೊಂದಿದೆ. ಇಂಡಿಯಾ ಇಲ್ಲಿ ಮೇಜರ್ ಪವರ್ ಆಗಿ ಕೂಡ ಎಮರ್ಜ್ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಅಗ್ರೆಸಿವ್ ಚೈನಾ ಮತ್ತು ಎಮರ್ಜಿಂಗ್ ಇಂಡಿಯಾದ ನಡುವೆ ಟೆನ್ಷನ್ಸ್ಗಳು ಕೂಡ ಇಂಟೆನ್ಸಿಫೈ ಆಗ್ತಾ ಇರೋದನ್ನು ಕಾಣಬಹುದಾಗುತ್ತೆ. ಹಾಗೆ ಚೈನಾ ಕೂಡ ವೈಡನಿಂಗ್ ಔಟ್ರೀಚನ್ನು ಇಲ್ಲಿ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಒಟ್ಟಾರೆ ಸೌತ್ ಏಷ್ಯಾ ರೀಜನಲ್ಲೂ ಕೂಡ ಅರ್ಲಿ 2000s ನಿಂದಲೂ ಕೂಡ ತನ್ನ ಎಕನಾಮಿಕ್ ಬೂಮನ್ನು ಚೈನಾ ಪಡ್ಕೊಳ್ತಾ ಇದೆ ಮತ್ತು ಸೌತ್ ಏಷ್ಯಾ ಮತ್ತು ಈ ಒಂದು ಇಂಡೋ ಪೆಸಿಫಿಕ್ ರೀಜನಲ್ಲಿ ಹೆಚ್ಚಿನ ಮಹತ್ವವನ್ನು ಪಡ್ಕೊಳ್ಳೋದಕ್ಕೆ ಚೈನಾ ಇಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಸ್ಟ್ರಾಟಜಿಕ್ ಎಂಡ್ಸ್ ಇನ್ ದ ರೀಜನ್ ಅನ್ನು ಥ್ರೂ ಲೋನ್ಸ್, ಫಿನಾನ್ಷಿಯಲ್ ಇನ್ಸೆಂಟಿವ್ಸ್, ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳ ಮುಖಾಂತರವಾಗಿ ಚೈನಾ ಪಡ್ಕೊಳ್ತಾ ಇದೆ. ಉದಾಹರಣೆಗೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅನ್ನು 2013ರಲ್ಲಿ ಚೈನಾ ಹೊರತಂದಿರ್ತಕ್ಕಂಥದ್ದಾಗಿರ್ಬೋದು. ಇದೆಲ್ಲವೂ ಯಾವ ರೀತಿಯಾಗಿ ಚೈನಾಕ್ಕೆ ಹೆಲ್ಪ್ ಮಾಡ್ತದೆ ಅಂತ ಅಂದರೆ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಚೈನಾಕ್ಕೆ ಇಂಡಿಯನ್ ಓಷನ್ಗೆ ಆಕ್ಸೆಸ್ ಅನ್ನು ನೀಡ್ತಾ ಇದೆ. ಪೊಲಿಟಿಕಲ್ ಮತ್ತು ಸೆಕ್ಯೂರಿಟಿ ಟೈಸ್ ಅನ್ನು ಈ ರೀಜನಲ್ಲಿ ಚೈನಾ ಪಡ್ಕೊಳ್ಳೋದು ಪ್ರಮೋಟ್ ಆಗ್ತಾ ಇದೆ. ಹಾರ್ಬರ್, ಮಿಲಿಟರಿ ವೆಸಲ್ಸ್ ಮತ್ತು ಸಬ್ಮೆರಿನ್ಸ್ಗಳಾಗಿರ್ಬೋದು, ಸರ್ಟನ್ ಐಲ್ಯಾಂಡ್ಸ್ ಮತ್ತು ಪೋರ್ಟ್ಸ್ಗಳನ್ನು ಚೈನಾ ಪಡ್ಕೊಳ್ಳುವಂತೆ ಆಗ್ತಾ ಇದೆ. ಉದಾಹರಣೆಗೆ ಶ್ರೀಲಂಕಾದ ಹಂಬನ್ತೋಟ ಪೋರ್ಟ್ ಆಗಿರ್ಬೋದು. ಈ ರೀತಿ ಚೈನಾವು ಈ ರೀಜನಲ್ಲಿ ಇಂಪಾರ್ಟೆನ್ಸ್ ಅನ್ನು ಪಡ್ಕೊಳ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಇಂಡೋ ಪೆಸಿಫಿಕ್ ರೀಜನ್ನಿನ ಮಹತ್ವದ ಕುರಿತಂತೆ ಈ ಆರ್ಟಿಕಲ್ ಫೋಕಸ್ ಮಾಡ್ತಾ ಇದೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.